Before the class starts today, I would like to ask you, there was an assignment given to you yesterday by Abhilash. What was it? Tables, three things. We had even put it out. ಚಾರ್ಟಲ್ ಕೂಡ ಹಾಕಿದ್ದೆ. ಏನಂತಿತ್ತು? ಒಂದು ಮಗ್ಗಿ ಕಲಿಬೇಕು, ಟೇಬಲ್ಸ್ ಕಲಿಬೇಕು. ಟೇಬಲ್ಸ್ 1ರಿಂದ 20ವರೆಗೆ ಕಲ್ತಿಲ್ಲ ಅಂದ್ರೆ ಆಗಲ್ಲ. ಯಾಕೆ ಆಗಲ್ಲ? ನೋಡಿ, ಒಂದು ಸಿಂಪಲ್ ಲಾಜಿಕ್ ಹೇಳ್ತೀನಿ. ಆಲ್ಫಾಬೆಟ್ಸ್ ಎ ರಿಂದ ಬಿ ವರೆಗೆ ಅಥವಾ ಅಮ್ಮವರೆಗೆ ಇರೋದ್ರಲ್ಲಿ ಅರ್ಧ ಗೊತ್ತಿದ್ರೆ ನಿಮ್ಗೆ ಕನ್ನಡ ಓದಕ್ಕಾಗತ್ತಾ? ಅದೇ ತರ ಎ ಇಂದ ಬಿ ಎ ಇಂದ ಎಂ ವರೆಗೆ ಅಷ್ಟೇ ನಿಮ್ಗೆ ಆಲ್ಫಾಬೆಟ್ ಲೆಟರ್ಸ್ ಗೊತ್ತಿದೆ ಅನ್ಕೊಳ್ಳಿ ಇಂಗ್ಲಿಷಲ್ಲಿ. ಇಂಗ್ಲಿಷ್ ಓದ್ಲಿಕ್ಕೆ ಆಗತ್ತಾ? ಆಗಲ್ವಾ? ಕೀರ್ತಿ, ತೇಜಸ್, ಕುಮಾರ್ ನಾಯಕ್, ಇವತ್ತಂತೂ ನಾಚಿಕೆ ಪಡೋ ಅವಸರನೂ ಇಲ್ಲ, ಯಾರು ಇಲ್ಲ, ಬನ್ನಿ. ಯು ಕ್ಯಾನ್ ರಿಪ್ಲೈ ಇನ್ ಎವ್ರಿ ಒನ್ ಅಂಡ್ ಐ ವುಡ್ ಲೈಕ್ ಟು ಹಿಯರ್ ಫ್ರಮ್ ಯು. ಮಾತಾಡಿ. ಎಸ್, ಯು ವಿಲ್ ಹ್ಯಾವ್ ಟು ಟಾಕ್ ಟುಡೇ. ನೋ, ವಿ ಕೆನಾಟ್ ರೀಡ್, ಓದ್ಲಿಕ್ಕೆ ಆಗಲ್ಲ. ಅದೇ ತರ ಮ್ಯಾಥಮ್ಯಾಟಿಕ್ಸ್ ಅಂದ್ರೆ ಆಪ್ಟಿಟ್ಯೂಡ್ ಆಗಲಿ ಯಾವ್ದಾದ್ರು ಆಗಲಿ, ಎಸ್, ಯು ಕೆನಾಟ್ ಸಾಲ್ವ್ ಎನಿ ಕ್ವೆಶನ್ ಅನ್ಲೆಸ್ ಅಂಡ್ ಅಂಟಿಲ್ ಯು ಆರ್ ಕ್ಲಿಯರ್ ಅಬೌಟ್ ವಾಟ್ ಯಾರ್ ಟೈಮ್ಸ್ ಟೇಬಲ್. ಮಗ್ಗಿ ಗೊತ್ತಿರಲೇಬೇಕು, ಮಗ್ಗಿ ಬೈ ಹಾರ್ಟ್ ಮಾಡಲೇಬೇಕು. ಎಸ್ ಎವ್ರಿ ಒನ್. ನಾವು ಒಂದು ಕ್ವಶನ್ ನಿಮ್ ಮುಂದೆ ಇಟ್ಟಾಗ, ಒಂದು ಕ್ವಶನ್ ಎಕ್ಸಾಮಿನೇಷನ್ ಅಲ್ಲಿ ನೀವು ಓಪನ್ ಮಾಡಿ ನೋಡಿದ ತಕ್ಷಣ ಅದ್ರ ಹಿಂದೆ ಲಾಜಿಕ್ ಏನಿದೆ, ಆ ನಂಬರ್ಸ್ ನೋಡಿದ ತಕ್ಷಣ ನಂಬರ್ಸ್ ಇಂದ ನೀವು ಭಯ ಬೀಳ್ಬಾರ್ದು. ಆ ನಂಬರ್ಸ್ ಇಂದ ಭಯ ಬೀಳದೆ ನೀವು ಅದ್ರ ಹಿಂದೆ ಲಾಜಿಕ್ ಏನಿದೆ ಅನ್ನೋದನ್ನ ಯೋಚಿಸ್ಬೇಕಂದ್ರೆ ನಿಮ್ಗೆ ಏನ್ ಬರ್ಬೇಕು? ನಿಮ್ಗೆ ಟೇಬಲ್ಸ್ ಬರಬೇಕು, ನಿಮ್ಗೆ ರೇಷಿಯೋ ಬರಬೇಕು, ನಿಮ್ಗೆ ಪರ್ಸೆಂಟೇಜಸ್ ಬರಬೇಕು. ಯಾಕೆ? ಅವಾಗ ನೀವು ನಂಬರ್ ಇಂದ ಹೆದರಲ್ಲ, ನಿಮ್ಗೆ ಕ್ಯಾಲ್ಕುಲೇಷನ್ ಸ್ಪೀಡ್ ಆಗಿ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಇರುತ್ತೆ. ಎಸ್, ಹೌದಾ ಇಲ್ಲ? ಎಸ್, ಡು ಯು ಅಗ್ರಿ ವಿತ್ ದಿಸ್? ಹೌ ಮೆನಿ ಆಫ್ ಯು ಅಗ್ರಿ ವಿತ್ ದಿಸ್? Kirti, do you agree? Kumar Nayak, do you agree? Tejas, do you agree? If you are good with numbers, if you are comfortable with numbers, then what will happen? ಏನಾಗುತ್ತೆ? ನಿಮ್ಗೆ ಲಾಜಿಕ್ ಬಗ್ಗೆ ಥಿಂಕ್ ಮಾಡ್ಲಿಕ್ಕೆ ನಿಮ್ಮ ಮೈಂಡ್ ರಿಲ್ಯಾಕ್ಸ್ಡ್ ಆಗಿರುತ್ತೆ. So how are you going to do it? You have to mug up tables till 20, squares till 25, yes, fractions till 25. We have also discussed how we are supposed to do it. ಹೇಗೆ ಮಾಡಬೇಕು, ಹೇಗೆ ಮಾಡಿದ್ರೆ ಉತ್ತಮ ಅನ್ನೋದು ಅದು ಕೂಡ ಡಿಸ್ಕಸ್ ಮಾಡಿದೀವಿ. ಎಸ್ ಎವ್ರಿ ಒನ್, ಗೋ ಹೆಡ್. ಇವಾಗ ಸರಿಸುಮಾರು ಎಲ್ಲರ ವಯಸ್ಸಿಲ್ಲಿ ಸೆಷನ್ ಅಟೆಂಡ್ ಮಾಡ್ತಿರೋರು 21 ಇದ್ದೇ ಇರ್ತೀರಾ, ಹೌದಾ ಇಲ್ಲ? 21 ಅಂತಿದ್ದೀರಾ? ಯಾರಾದ್ರೂ ನಾನು ಏನಾದ್ರು ಪಾಠ ಮಾಡಿ ಇವತ್ತೇನಾದ್ರು ಯಾರಿಗಾದ್ರೂ ಚೈಲ್ಡ್ ಲೇಬರ್ ಮಾಡ್ತಿದ್ದೀನಾ? ಇಲ್ಲ ತಾನೆ? ಎಲ್ರು 21 ಇದ್ದೀರಾ? ಎಲ್ರು 21 ಇದ್ದೀರಾ? ಹಾ, 21 ಇದ್ದೀರಾ ಅನ್ಸುತ್ತೆ. ಝೂಮ್ ಐಡಿ ಇದೆ ಅಂದ್ರೆ 21 ಆದ್ರೂ ಇರ್ತೀರಾ. ಎಸ್, ನೋಡಿ, 21 ವರ್ಷ ಪ್ರತಿ ಬರ್ತ್ಡೇಗೆ ನಾನು ಒಂದು ಟೇಬಲ್ ಕಲಿತೀನಿ ಸರ್ ಅಂತ ಒಂದೊಂದು ಟೇಬಲ್ ಮುಗಿಸಿದ್ರು ಇವತ್ತವರೆಗೆ 20ವರೆಗೆ ಮಗ್ಗಿ ಬಂದಿರೋದು. ಹೌದಾ? ನಿಜಾನಾ? ಆಗಿದೆನಾ? ಆಗಿಲ್ಲ ಅನ್ನೋದಕ್ಕೆ ಸೊಲ್ಯೂಷನ್ ಏನು? ಈಗ ಮಾಡ್ಬೇಕು. ನಿನ್ನೆ ಅಭಿಲಾಷ್ ಹೇಳ್ದಂಗೆ ನಿಮ್ಮ ಹತ್ರ ಇವಾಗ ಏನಿರ್ಬೇಕು? ಪೆನ್ನು ಪೇಪರ್ ಎರಡೇ ಇರ್ಬೇಕು. ಇನ್ನ ಏನಿರ್ಬಾರ್ದು? ಇನ್ನ 3 ಇರ್ಬಾರ್ದು. ನಾಚಿಕೆ, ಮಾನ, ಮರ್ಯಾದೆ. ಎಸ್, ಕಲೀಲಿಕ್ಕೆ ಏನ್ ಬೇಕು? ಯು ಹ್ಯಾವ್ ಟು ಲರ್ನ್, ಯು ಹ್ಯಾವ್ ಟು ಲೆಟ್ ಗೋ ಯುವರ್ ಈಗೋ, ಯು ಹ್ಯಾವ್ ಟು ಲೆಟ್ ಗೋ. ನಿಮ್ ಹಿಂದೆ ಏನಿದೆ, ಆ ವೇಟ್ ನಿಮ್ನ ಏನ್ ಹಿಡಿತಾ ಇದೆ, ಆ ವೇಟ್ ನ ಹಿಂದೆ ಬಿಡಬೇಕು. ಓಪನ್ ಟು ಲರ್ನಿಂಗ್ ಆಗ್ಬೇಕು. ಓಪನ್ ಟು ಲರ್ನಿಂಗ್ ಅಂದ್ರೆ ಏನಾದ್ರೂ ಹೊಸದ್ ನನಗೆ ಹೇಳ್ದಲ್ಲಿ, ಹಾ ಇದನ್ನ ನಾನು ಮಾಡ್ತೀನಿ, ಇದನ್ನ ನಾನು ಟ್ರೈ ಆದ್ರೂ ಮಾಡ್ತೀನಿ. ಹಾ, 2x2 ಮಲ್ಟಿಪ್ಲಿಕೇಶನ್ ಹೇಗ್ ಮಾಡ್ಬೇಕು? ನಮ್ಗೆ ಫಸ್ಟ್ ಕಾಲಮ್ನ ಮಾಡಬೇಕು, ಆಮೇಲೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಲಾಸ್ಟ್ ಕಾಲಮ್ನ ಮಾಡಬೇಕು. ಹಾ, ನಾನು ಟ್ರೈ ಮಾಡ್ತೀನಿ. ಸರ್, ನೀವು 25 ವರ್ಷ ಏನ್ ಮಾಡಿದೀವಿ? ಒಂದ್ರ ಕೆಳಗೆ ಒಂದು ಮಲ್ಟಿಪ್ಲಿಕೇಶನ್ ಮಾಡಿದೀವಿ. ಇವಾಗ ಸಡನ್ ಆಗಿ ಬಂದು ನಾವು ಇಲ್ಲ ಹೀಗ್ ಮಾಡಿ ಅಂದ ತಕ್ಷಣ ಆಗ್ಬಿಡುತ್ತಾ? ಆಗಲ್ಲ. ಒಂದು ಮಸಲ್ ಕೂಡ ಮೆಮರಿ ಇರುತ್ತೆ. ಎಸ್, ಅದೇ ತರ ಎಲ್ಲ ತಲೆಯಲ್ಲಿ ರೆಕಾರ್ಡ್ ಆಗ್ಬೇಕಂದ್ರೆ, ಈ ತಲೆ ಅನ್ನೋ ಈ ಸೂಪರ್ ಕಂಪ್ಯೂಟರ್ ಅಲ್ಲಿ ಎಲ್ಲ ರೆಕಾರ್ಡ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು? ಅದಕ್ಕೆ ಅದನ್ನ ಅಭ್ಯಾಸ ಮಾಡಿಸ್ಬೇಕು. ಅದು ಹೇಗೆ ಅಭ್ಯಾಸ ಮಾಡಿಸ್ಬೇಕು? ಪ್ರಾಕ್ಟೀಸ್ ಮೇಕ್ಸ್ men and women perfect. Now gender neutral. Okay, sir. Next thing. So today's session will be on a popular topic. ಯಾವುದು ಆ ಟಾಪಿಕ್ ಒಂದು ಕೇಳಿದಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಮೇಲೆ ಇವತ್ತಿನ ಕ್ಲಾಸ್ ಇರುತ್ತೆ. ಓಕೆ, ಮಧ್ಯದಲ್ಲಿ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಅಲ್ಲಿಂದ ಇಲ್ಲಿಂದ ಟ್ರೈ ಮಾಡೋಣ. ಓಕೆ, ನಾವು ಸೀಟಿಂಗ್ ಅರೇಂಜ್ಮೆಂಟ್ ನೀವು ಮಾಡ್ಬೇಕಂದ್ರೆ ನಿಮ್ಗೆ ಏನೇನು ಬೇಸಿಕ್ಸ್ ಬೇಕು? ಓಕೆ, ಈ ಟಾಪಿಕ್ ಯಾಕೆ ಇಂಪಾರ್ಟೆಂಟು? ಸರಿ, ಸುಮಾರು ಪ್ರತಿ ಒಂದು ಎಕ್ಸಾಮಿನೇಷನ್ ಅಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಇಂದ ಎಷ್ಟು ಕ್ವಶನ್ ಬರುತ್ತೆ? ಮಿನಿಮಮ್ ಟು ಮಿನಿಮಮ್ 5 ಕ್ವಶನ್ ಬಂದೇ ಬರುತ್ತೆ. ಇಲ್ಲ ಅಂದಲ್ಲಿ
15 ಕ್ವಶನ್ ಬರೋ ಪ್ರಾಬಬಿಲಿಟಿ ಇದೆ. ಅಂದ್ರೆ ನಾನು ಹೇಳ್ತಿರೋದು 2 ಸೆಟ್ಟು ಅಥವಾ 3 ಸೆಟ್ಟು. ಟೋಟಲ್ ಸೀಟಿಂಗ್ ಅರೇಂಜ್ಮೆಂಟ್ ಮತ್ತು ಪಜಲ್ಸ್ ಎರಡೂ ಸೇರಿ 20 ಕ್ವಶನ್ ಬರ್ತವೆ. ಎಸ್, ನೀವು ಯಾವ್ದಾದ್ರು ಹಳೆ ಪ್ರಶ್ನೆ ಪತ್ರಿಕೆ ನೋಡಿದ್ದೀರಾ? ಆಗ್ಲೇ ನೀವು ಯಾವ ಎಕ್ಸಾಮ್ ತಗೋಬೇಕಂತಿದ್ದೀರಿ ಆ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ನೋಡಿದ್ದೀರಾ? ಅದರಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಕ್ವಶನ್ ಇದ್ದೇ ಇತ್ತಾ? ಇವನು ಬಲಕ್ಕೆ ಕೂತಿದ್ದಾನೆ, ಇವಳು ಎಡಕ್ಕೆ ಕೂತಿದ್ದಾಳೆ, ಮತ್ತೆ ಇವ್ರು ಎಲ್ಲಿ ಕೂತಿದ್ದಾರೆ ಅಂತೇಳಿ. ಸರ್, ಯಾರು ಎಲ್ಲಿ ಕೂತ್ರೆ ಏನು, ನಾನು ಹೋಗಿ ಗೌರ್ಮೆಂಟ್ ಚೇರ್ ಅಲ್ಲಿ ಕೂತ್ರೆ ಸಾಕು ಅನ್ನೋರು ಇರ್ತೀರಾ, ಹೌದಾ? ಹಾಗಾಗ್ಬೇಕಂದ್ರೆ ನೀವು ಇವ್ರು ಎಲ್ಲಿ ಕೂತಿದಾರೆ ಅನ್ನೋದು ತಿಳ್ಕೋಬೇಕು. ಓಕೆ, ನೌ ಲೆಟ್ಸ್ ಗೋ. ನೌ ಬಿಫೋರ್ ದ್ಯಾಟ್ ಐ ವುಡ್ ಲೈಕ್ ಟು ಗಿವ್ ಯು ಸಮ್ ಬೇಸಿಕ್ಸ್. ಒಂದು ಸ್ವಲ್ಪ ಬೇಸಿಕ್ಸ್ ಹೇಳ್ಬೇಕಂತಿದ್ದೀನಿ ನೋಡಿ. ಸೀಟಿಂಗ್ ಅರೇಂಜ್ಮೆಂಟ್ ಯಾವುದೇ ಕ್ವಶನ್ ಸಾಲ್ವ್ ಮಾಡ್ಬೇಕಂದ್ರೆ ನಮಗೆ ಸ್ಟಾರ್ಟ್ ಎಲ್ಲಿಂದ ಮಾಡ್ಬೇಕು ಅನ್ನೋದು ಗಮನ ಇರಬೇಕು. ಸ್ಟಾರ್ಟ್ ಎಲ್ಲಿಂದ ಮಾಡ್ತೀವಿ? ಮ್ಯಾಕ್ಸಿಮಮ್ ಡಾಟಾ ಯಾರ ಬಗ್ಗೆ ಕೊಟ್ಟಿರ್ತೀವಿ ಅಲ್ಲಿಂದ ಸ್ಟಾರ್ಟ್ ಮಾಡಿ ಅಂತೇಳಿ ಜನರಲ್ ರೂಲ್ ಇದೆ. ಆ ರೂಲ್ನ ನಾವು ಅಪ್ಲೈ ಮಾಡ್ತೀವಿ. ಆದರೆ ಹೇಗೆ ಮಾಡ್ತೀವಿ ಅದನ್ನ ನೋಡಿ. ಓಕೆ, ನಾವು ಇವಾಗ ಒಂದು ಸ್ಟೇಟ್ಮೆಂಟ್ ಹೇಗಿದೆ ಅನ್ಕೊಳ್ಳಿ, ಎ ಸಿಟ್ಸ್ ಟು ದ ರೈಟ್ ಆಫ್ ಬಿ ಅಂತೇಳಿ. ನಾವೇನ್ ಮಾಡ್ತೀವ, ಡೈರೆಕ್ಟ್ ಡಯಾಗ್ರಾಮ್ ಇರುತ್ತೆ ನಮ್ದೊಂದು ಸರ್ಕಲ್. ಆ ಸರ್ಕಲ್ ಅಲ್ಲಿ ಎಲ್ಲೋ ಹಾಕೊಂಡು ಕ್ವಶನ್ ಓದಿದ ತಕ್ಷಣ ಅವಸರ ಸಾಲ್ವ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ, ಎ ಸಿಟ್ಸ್ ಟು ದ ರೈಟ್ ಆಫ್ ಬಿ ಅಂದ ತಕ್ಷಣ ಇಲ್ಲಿ ಹಾಕೊಂಡು ಬಿ ನ ಇಲ್ಲಿ ಹಾಕೊಂಡು ಒಳಗಡೆ ಹಾಕಿ ಹೀಗೆ ಕ್ವಶನ್ ಸ್ಟಾರ್ಟ್ ಮಾಡ್ತೀವಿ. ಹೀಗೆ ಕ್ವಶನ್ ಸ್ಟಾರ್ಟ್ ಮಾಡಬೇಡಿ. ಡೋಂಟ್ ಸ್ಟಾರ್ಟ್ ದ ಕ್ವಶನ್ ಲೈಕ್ ದಿಸ್. ಕ್ವಶನ್ ನ ನೀವು ಒಂದ್ಸತೆ ಓದಿದಾಗ ಪೂರ್ತಿ ಕ್ವಶನ್ ನ ಡೈಜೆಸ್ಟ್ ಮಾಡ್ಕೊಂಡು ಅದನ್ನ ಅಪ್ಲೈ ಮಾಡಂಗ್ ಇಟ್ಕೊಳ್ಳಿ. ಅಂದ್ರೆ ನಾನು ಹೇಳ್ತಿರೋ ಅರ್ಥ ಏನು, ಎ ಸಿಟ್ಸ್ ಟು ದ ರೈಟ್ ಆಫ್ ಬಿ ಅಂದಲ್ಲಿ ಬಿ ತಗೊಂಡು ಎ ಸಿಟ್ಸ್ ಟು ದ ರೈಟ್ ಆಫ್ ಬಿ. ಈ ತರ ಪ್ರತಿಯೊಂದು ಸ್ಟೇಟ್ಮೆಂಟ್ ನ ನಾವು ಏನ್ ಮಾಡ್ಬೇಕು, ಅದನ್ನ ಬರ್ಕೊಂತ ಹೋಗ್ಬೇಕು. ಅದನ್ನ ನಾವು ಕ್ವಶನ್ಸ್ ಬಂದಾಗೆ ತಿರ್ಗಾ ನೋಡ್ತೀವಿ. ಆದ್ರೆ ಇವಾಗ ಹೀಗೆ ನೆನ್ಪಿಟ್ಕೊಳ್ಳಿ, ಎ ಸಿಟ್ಸ್ ಟು ದ ರೈಟ್ ಆಫ್ ಬಿ, ಎ ಸಿಟ್ಸ್ ಟು ದ ರೈಟ್ ಆಫ್ ಬಿ ಅಂತ ಬಂದಾಗೆ ನಾವು ಅದನ್ನ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ, ಬಿ ಇಲ್ಲಿ ಬರಿತೀವಿ, ಎ ಇಲ್ಲಿ ಬರಿತೀವಿ. ರೈಟ್ ಆಫ್ ಬಿ ನ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ, ಬಿ ಇಂದ ರೈಟ್ ಇದೆ, ಬಿ ಇಂದ ಬಲಕ್ಕಿದೆ ಅಂದಲ್ಲಿ ಈ ಆರೋ ನಮ್ಗೆ ಅದು ಹೇಳುತ್ತೆ. ಓಕೆ, ಅದೇ ತರ ಇವಾಗ ನಾನು ಹೇಳಿದ್ರೆ ಎ ಸಿಟ್ಸ್ ಟು ದ ಲೆಫ್ಟ್ ಆಫ್ ಬಿ ಅಂದ್ರೆ ಹೇಗ್ ಬರಿತಿದ್ವಿ, ಹೇಗ್ ಬರಿತೀವಿ ಹೇಳಿ, ನೀವ್ ಹೇಳಿ. ಸಿಂಪಲ್, ಎ ಸಿಟ್ಸ್ ಟು ದ ಲೆಫ್ಟ್ ಆಫ್ ಬಿ, ಎ ಸಿಟ್ಸ್ ಟು ದ ಲೆಫ್ಟ್ ಆಫ್ ಬಿ, ಈ ತರ ರೆಪ್ರೆಸೆಂಟ್ ಮಾಡ್ತೀವಿ. ಇದಲ್ಲದೆ ಇನ್ನೇನ್ ಬರುತ್ತೆ, ಒಂದ್ ಕಡೆ ಕನ್ಫ್ಯೂಷನ್ ಬರುತ್ತೆ ಎಲ್ಲಿಗೂ, ಕನ್ನಡದಲ್ಲೂ ಬರುತ್ತೆ, ಇಂಗ್ಲಿಷಲ್ಲೂ ಬರುತ್ತೆ. ಏನು, ಕನೆಕ್ಟರ್ಸ್ ಯೂಸ್ ಮಾಡಿದಾಗ. ಈ ಕನೆಕ್ಟರ್ಸ್ ಅಂದ್ರೆ ಏನು, ಅಂದಲ್ಲಿ ಈ ಕನೆಕ್ಟರ್ಸ್ ಎರಡು ಟೈಪ್ ಅಲ್ಲಿ ನಾನು ಬ್ರೀಫ್ ಆಗಿ ಡಿವೈಡ್ ಮಾಡ್ತೀನಿ. ಇದು ಇಂಗ್ಲಿಷ್ ಅಲ್ಲಿ ಯಾರು ಕ್ವಶನ್ ನ ನೋಡ್ತೀರಾ ಅವರಿಗೆ. ಓಕೆ, ನಾವು ಕ್ವಶನ್ ಏನ್ ಹೇಳುತ್ತೆ, ಎ ಸಿಟ್ಸ್ ಟು ದ right of B, who sits to the left of D ಅಂತ ಈ ತರ ಸ್ಟೇಟ್ಮೆಂಟ್ ಬರುತ್ತೆ. ಅದೇ ಸ್ಟೇಟ್ಮೆಂಟ್ ನಾನು ಈ ಹೂ ಇದೆಯಲ್ಲ ಇಲ್ಲಿ ನೋಡಿ, ಎ ಸಿಟ್ಸ್ ಟು ದ ರೈಟ್ ಆಫ್ ಬಿ and is to the left of D. ಈ ತರ ಬರ್ದಾಗ ವ್ಯತ್ಯಾಸ ಏನು? ಈ ತರ ಸ್ಟೇಟ್ಮೆಂಟ್ ಬಂದ್ರೆ ನಾನು ಡಿಪಿಕ್ಟ್ ಮಾಡೋದು ಹೆಂಗೆ, ಕನ್ಫ್ಯೂಸ್ ಆಗ್ಬಿಡ್ತೀವಿ ಸರ್, ಯಾರು ಬಲಕ್ಕಿದ್ದಾರೆ ಯಾರು ಎಡಕ್ಕಿದ್ದಾರೆ ತಿಳಿಯಲ್ಲ. ನೋಡಿ, ಸಿಂಪಲ್, ಇದನ್ನ ನಾನು ಎರಡು ಟೈಪ್ ಅಲ್ಲಿ ಡಿವೈಡ್ ಮಾಡೋಣ. ಒಂದು ರಿಲೇಟಿವ್ ಪ್ರೊನೌನ್ಸ್ ಅಂತ, ಇನ್ನೊಂದು ಕಂಜಂಕ್ಷನ್ ಅಂತ. ಇದೇನೋ ದೊಡ್ಡ ಎರಡು ಬರ್ದ್ಬಿಟ್ರಿ, ಗ್ರಾಮರ್ ಮೊದಲೇ ಬರಲ್ಲ ನಮ್ಗೆ, ತಲೆ ಕೆಡ್ಸ್ಕೋಬೇಡಿ. ಇಟ್ ಇಸ್ ನಾಟ್ ಅಬೌಟ್ ಗ್ರಾಮರ್, ಇದು ಗ್ರಾಮರ್ ಬಗ್ಗೆ ಅಲ್ಲ. ಸಿಂಪಲ್ ವರ್ಡ್ಸ್ ಹೇಳ್ತೀರಿ, ಆ ವರ್ಡ್ಸ್ ಬಂದಲ್ಲಿ ನೀವು ಹೇಗೆ ರಿಯಾಕ್ಟ್ ಮಾಡ್ಬೇಕು ಅನ್ನೋದು ನಿಮ್ ತಲೆಯಲ್ಲಿ ಬರ್ಬೇಕು ಅಷ್ಟೇ. ನೋಡಿ, ಎ ಸಿಟ್ಸ್ ಟು ದ ರೈಟ್ ಆಫ್ ಬಿ, ಹೂ ಸಿಟ್ಸ್ ಟು ದ ಲೆಫ್ಟ್ ಆಫ್ ಡಿ ಅಂತ ಬರ್ದಲ್ಲಿ, ಹೂ ಸಿಟ್ಸ್ ಟು ದ ಲೆಫ್ಟ್ ಆಫ್ ಡಿ ಅಂತ ಬರ್ದಲ್ಲಿ ಈ ಹೂ ಅನ್ನೋದು ರಿಲೇಟಿವ್ ಪ್ರೊನೌನ್. ಈ ಹೂ ಬಂದಲ್ಲಿ ನಾವೇನ್ ಮಾಡ್ಬೇಕಂದ್ರೆ, ಇದು ಫಸ್ಟ್ ಪರ್ಸನ್. ಈ ಸ್ಟೇಟ್ಮೆಂಟ್ ಅಲ್ಲಿ ಮೊದಲನೇ ಪರ್ಸನ್, ಫಸ್ಟ್ ಪರ್ಸನ್ ಯಾರು, ಎ. ಸೆಕೆಂಡ್ ಪರ್ಸನ್ ಯಾರು, ಬಿ. ಎ ಸಿಟ್ಸ್ ಟು ದ ರೈಟ್ ಆಫ್ ಬಿ, ಹೂ ಸಿಟ್ಸ್ ಟು ದ ಲೆಫ್ಟ್ ಆಫ್ ಡಿ.
ಸೊ ನಾವು ಈ ಹೂನ ಯಾರಿಂದ ರಿಪ್ಲೇಸ್ ಮಾಡಬೇಕು? ಎನಿವನ್ ಇನ್ ದ ಸೆಷನ್? ಎನಿವನ್ ಇನ್ ದ ಸೆಷನ್ ಈ ಹೂನ ನಾವು ಯಾರ ಜೊತೆಯಿಂದ ರಿಪ್ಲೇಸ್ ಮಾಡಬೇಕು? ಎ ಇಂದ ಮಾಡ್ಲಾ, ಬಿ ಇಂದ ಮಾಡ್ಲಾ? ಸಿಂಪಲ್, ಎರಡೇ ಆಪ್ಷನ್ ಇರೋದು, ಯಾವ್ದಾದ್ರು ಒಂದು ಕೊಡಿ. ಏನಂತೀರಾ? ಎ ಆದ್ರೂ ಕೊಡಿ, ಬಿ ಆದ್ರೂ ಕೊಡಿ. ಎವ್ರಿವನ್ ಗೈಸ್ ರಿಪ್ಲೈ. ಯಾರೋ ಕೊಟ್ರು, ಕುಮಾರ್ ನಾಯಕ್ ಅವರು ಹೇಳಿದ್ರು. ಕುಮಾರ್ ನಾಯಕ್ ಅವ್ರು ಬಿ ಅಂತ ಹೇಳ್ತಾರೆ. ವೆರಿ ಗುಡ್ ಕುಮಾರ್ ನಾಯಕ್. ರಿಲೇಟಿವ್ ಪ್ರೊನೌನ್ ಬಂದಾಗೆ, ರಿಲೇಟಿವ್ ಪ್ರೊನೌನ್ ಅಪ್ಲಿಕೇಶನ್ ಬಂದಾಗೆ ನಾವೇನ್ ಮಾಡ್ತೀವಿ? ಈ ಪ್ರೊನೌನ್ ನ ಸೆಕೆಂಡ್ ಪರ್ಸನ್ ಇಂದ ರೀಪ್ಲೇಸ್ ಮಾಡ್ತೀವಿ. ಯಾರಿಂದ? ಸೆಕೆಂಡ್ ಪರ್ಸನ್ ಇಂದ ರಿಪ್ಲೇಸ್ ಮಾಡ್ತೀವಿ. ಇಲ್ಲಿ ಸೆಕೆಂಡ್ ಪರ್ಸನ್ ಯಾರು ನನಗೆ? ಬಿ. ಸೊ ಈ ಸ್ಟೇಟ್ಮೆಂಟ್ ನ ಓದೋ ಟೈಮಲ್ಲಿ ನಾನು ಹೇಗೆ ಓದ್ತೀನಿ ನೋಡಿ. ಎ ಸಿಟ್ಸ್ ಟು ದ ರೈಟ್ ಆಫ್ ಬಿ. ಎ ಸಿಟ್ಸ್ ಟು ದ ರೈಟ್ ಆಫ್ ಬಿ. ರಿಪೀಟ್ ಮಾಡಿದೆ. ನೆಕ್ಸ್ಟ್, ಹೂ ಸಿಟ್ಸ್ ಟು ದ ಲೆಫ್ಟ್ ಆಫ್ ಡಿ. ಹೂ ಸಿಟ್ಸ್ ಟು ದ ಲೆಫ್ಟ್ ಆಫ್ ಡಿ. ಹೂ ಅಂದಲ್ಲಿ ಬಿ ಲೆಫ್ಟಿಗೆ ಕೂಡ್ತಾನೆ. ಯಾರಿಗೆ? ಡಿಗೆ. ಮತ್ತೆ ಇಲ್ಲಿ ಒಂದು ಜಾಗ ಇರಬೇಕು. ಆ ಜಾಗದಲ್ಲಿ ಯಾರು ಕೂತಿದ್ದಾರೆ? ಡಿಗೆ ಲೆಫ್ಟ್ ಅಲ್ಲಿ ಬಿ ಕೂತಿದ್ದಾನೆ. ಎಸ್, ಅಂಡರ್ಸ್ಟ್ಯಾಂಡಿಂಗ್? ಅರ್ಥ ಆಗ್ತಿದೆನಾ? ನಾವು ಇಲ್ಲಿ ಬಿ ಸಿಟ್ಸ್ ಟು ದ ಲೆಫ್ಟ್ ಆಫ್ ಡಿ. ಬಿ ಸಿಟ್ಸ್ ಟು ದ ಲೆಫ್ಟ್ ಆಫ್ ಡಿ ಹೀಗೆ ರೆಪ್ರೆಸೆಂಟ್ ಮಾಡ್ಕೊತೀವಿ. ಅರ್ಥ ಆಯ್ತಾ? ಎಸ್. ನಾವು ಅದೇ ಟೈಮ್ ಎ ಸಿಟ್ಸ್ ಟು ದ ಲೆಫ್ಟ್ ರೈಟ್ ಆಫ್ ಬಿ. ಅದೇ ಹಾಗೆ ಬರುತ್ತಾ? ಎ ಸಿಟ್ಸ್ ಟು ದ ರೈಟ್ ಆಫ್ ಡಿ, ರೈಟ್ ಆಫ್ ಬಿ. ಇದೇ ತರ ಬರುತ್ತಾ? ಆದ್ರೆ ಇಲ್ಲಿ ನೋಡಿ, ಆಂಡ್ ಇದೆ. ಆಂಡ್ ಬಂದಲ್ಲಿ ನಾನು ಯಾರಿಗೆ ರೆಫರ್ ಮಾಡಬೇಕು? ವೆನೆವರ್ ಅ ಕಂಜಂಕ್ಷನ್ ಅಪಿಯರ್ಸ್, ಹೂಮ್ ಡಸ್ ಇಟ್ ರೆಫರ್? ಯಾರನ್ನ ರೆಫರ್ ಮಾಡುತ್ತೆ? ಯಾರನ್ನ ರೆಫರ್ ಮಾಡುತ್ತೆ? ಅದೇ ತರ ಇಲ್ಲಿ ಹೂಸ್, ಹೂಮ್ ಬಂದಲ್ಲಿ ಕೂಡ ಸೇಮ್ ತರ ಸೆಕೆಂಡ್ ಪರ್ಸನ್ ಇಂದ ರಿಪ್ಲೇಸ್ ಮಾಡಬೇಕು. ಆಂಡ್ ಬಂದಲ್ಲಿ ಏನಾಗುತ್ತೆ? ಎ ಸಿಟ್ಸ್ ಟು ದ ರೈಟ್ ಆಫ್ ಬಿ ಆಂಡ್ ಇಸ್ ಟು ದ ಲೆಫ್ಟ್ ಆಫ್ ಡಿ. ಆಂಡ್ ಇಸ್ ಟು ದ ಲೆಫ್ಟ್ ಆಫ್ ಡಿ ಅಂದಲ್ಲಿ ನಾ ಈ ಆಂಡ್ ನ ಏನ್ ಮಾಡ್ತೀನಿ? ಫಸ್ಟ್ ಪರ್ಸನ್ ಇಂದ ರಿಪ್ಲೇಸ್ ಮಾಡ್ತೀನಿ. ಅಂದ್ರೆ ಇಲ್ಲಿ ಎ ಬರುತ್ತೆ. ಇಲ್ಲಿ ಎ ಬರುತ್ತೆ ನೋಡಿ. ಎ ಸಿಟ್ಸ್ ಟು ದ ರೈಟ್ ಆಫ್ ಬಿ, ಎ ಈಸ್ ಟು ದ ಲೆಫ್ಟ್ ಆಫ್ ಡಿ. ಎ ಈಸ್ ಟು ದ ಲೆಫ್ಟ್ ಆಫ್ ಡಿ. ಎ ಈಸ್ ಟು ದ ಲೆಫ್ಟ್ ಆಫ್ ಡಿ. ಈ ತರ ಬರುತ್ತೆ. ಸೇಮ್ ಸ್ಟೇಟ್ಮೆಂಟ್, ಒಂದು ಕಂಜಂಕ್ಷನ್ ಚೇಂಜ್ ಆದ ತಕ್ಷಣ ಎಷ್ಟು ಡಿಫರೆನ್ಸ್ ಆಯ್ತು ನೋಡಿದ್ರ? ಎಸ್, ಅ ಲಾಟ್ ಆಫ್ ಡಿಫರೆನ್ಸ್. ಈ ತರ ಡಿಫರೆನ್ಸ್ ಈ ತರ ಬಂದಾಗೆ ಹೇಗೆ ರಿಯಾಕ್ಟ್ ಮಾಡ್ಬೇಕು ಅನ್ನೋದು ಇದು. ನೆಕ್ಸ್ಟ್ ಇನ್ನೊಂದು ಲೀನಿಯರ್ ಅರೇಂಜ್ಮೆಂಟ್. ಲೀನಿಯರ್ ನಮ್ಗೆ ಬ್ರೀಫ್ ಆಗಿ ಕ್ಲಾಸಿಫೈ ಮಾಡ್ಬೇಕಂದ್ರೆ ಸೀಟಿಂಗ್ ಅರೇಂಜ್ಮೆಂಟ್ ಇಲ್ಲಲ್ಲಿರೋದು. ಯಾವ ಟೈಪ್ ಕ್ವಶನ್ಸ್ ಅನ್ನೋದನ್ನ ನೋಡೋಣ. ಫಸ್ಟ್ ಲೀನಿಯರ್ ಅರೇಂಜ್ಮೆಂಟ್. ಲೀನಿಯರ್ ಅರೇಂಜ್ಮೆಂಟ್ ಅಂದ್ರೆ ಸಾಲದಲ್ಲಿ ಕೂತಿರ್ತಾರೆ, ಅಥವಾ ನೀವು ಅದನ್ನ ಸ್ಟ್ರೇಟ್ ಲೈನ್ ಅಂತ ಕೂಡ ಕರಿಬಹುದು. ಸ್ಟ್ರೇಟ್ ಲೈನ್ ಅರೇಂಜ್ಮೆಂಟ್ ಅಂತ ಕೂಡ ಕರಿಬಹುದು. ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ಟೈಪ್ ಯಾವುದು? ನೆಕ್ಸ್ಟ್ ಪ್ಯಾರಲಲ್ ಅರೇಂಜ್ಮೆಂಟ್. ಪ್ಯಾರಲಲ್ ಅರೇಂಜ್ಮೆಂಟ್. ಪ್ಯಾರಲಲ್ ಅರೇಂಜ್ಮೆಂಟ್ ಅಂದ್ರೆ ಏನು? ಎರಡು ಲೈನ್ ಇರ್ತವೆ. ಎಸ್, ಪ್ಯಾರಲಲ್ ಅರೇಂಜ್ಮೆಂಟ್ ಅಂದ್ರೆ ಏನು? ಎರಡು ಲೈನ್ ಇರ್ತವೆ. ನೆಕ್ಸ್ಟ್ ಸರ್ಕ್ಯುಲರ್ ಅರೇಂಜ್ಮೆಂಟ್. ಸರ್ಕ್ಯುಲರ್ ಅರೇಂಜ್ಮೆಂಟ್. ಸರ್ಕ್ಯುಲರ್ ಅರೇಂಜ್ಮೆಂಟ್ ಅಂದ್ರೆ ಸರ್ಕ್ಯುಲರ್ ಟೇಬಲ್ ಅಲ್ಲಿ ಕೂತಿರ್ತಾರೆ. ಇನ್ನೊಂದು ಟೈಪ್ ಸ್ಕ್ವೇರ್. ಸ್ಕ್ವೇರ್ ಅನ್ಬೋದು, ಅಥವಾ ನಾನು ಇದನ್ನ ರೆಕ್ಟ್ಯಾಂಗ್ಯುಲರ್ ಕೂಡ ಅನ್ಬೋದು. ಎರಡೂ ಒಂದೇ. ಎಸ್, ಈ ಬ್ರೀಫ್ 4 ಟೈಪ್ ಒಳಗಡೆನೆ ನಮ್ಗೆ ಕ್ವಶನ್ ಬರುತ್ತೆ. ಏನು? ಲೀನಿಯರ್, ಪ್ಯಾರಲಲ್, ಸರ್ಕ್ಯುಲರ್ ಮತ್ತೆ ಸ್ಕ್ವೇರ್. ದೀಸ್ ಆರ್ ದ 4 ಟೈಪ್ ಆಫ್ ಕ್ವಶನ್ಸ್ ದಟ್ ಅಪಿಯರ್ ಟು ಅಸ್ ಇನ್ ದ ಎಕ್ಸಾಮಿನೇಷನ್. ಈ 4 ಕ್ವಶನ್ ನ ಒಂದೊಂದಾಗಿ ನೋಡೋಣ. ಅಷ್ಟರೊಳಗಡೆ ಈ ಪಾರ್ಟ್, ಈ ಕನೆಕ್ಟರ್ಸ್ ಪಾರ್ಟ್ ಏನಿದೆ ಅಲ್ಲ, ಈ ಕನೆಕ್ಟರ್ಸ್ ಪಾರ್ಟ್ ನ ಕ್ವಿಕ್ಲಿ ಟೇಕ್ ಇಟ್ ಡೌನ್. ಎಸ್, ತೇಜಸ್ ಇಸ್ ಆಸ್ಕಿಂಗ್. ತೇಜಸ್ ಕೇಳ್ತಾ ಇದ್ದಾರೆ 25ರಿಂದ 15 ಅಂದ್ರೆ ಲಾರ್ಜ್ ನಂಬರ್ ಆಫ್ ಕ್ವಶನ್ಸ್. ಐ ವಿಲ್ ರೀಡ್ ದ ಕ್ವಶನ್ ಫಾರ್ ಎವ್ರಿವನ್ so that everyone knows that what is there. Hey sir, okay, you guys can see the question there, then it is great. 25ರಿಂದ 15 ಕ್ವಶನ್, ಲಾರ್ಜ್ ನಂಬರ್ ಆಫ್ ಕ್ವಶನ್ಸ್ ಇದೆ. ಯಾಕೆ ಬರುತ್ತೆ ಅಂತ ಇವಾಗ ಇದು ಪ್ರತಿಯೊಂದು ಎಕ್ಸಾಮಿನೇಷನ್ ಒಂದು ಪ್ಯಾಟರ್ನ್ ಇರುತ್ತೆ. ಎಸ್, ಇಲ್ಲಿ ನಿಮ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ನ ಚೆಕ್ ಮಾಡ್ಲಿಕ್ಕೆ, ಆಮೇಲೆ ನಿಮ್ ಲಾಜಿಕಲ್ ರೀಸನಿಂಗ್ ಎಬಿಲಿಟಿನ ಚೆಕ್ ಮಾಡ್ಲಿಕ್ಕೆ ಯಾವ್ದಾದ್ರು ಟಾಪಿಕ್ ಮೇಲೆ ಎಂಫಸಿಸ್ ಕೊಡ್ಬೋದು. ಬಟ್ ಹಿಯರ್ ಹಿ ಹ್ಯಾಸ್ ಸೆಲೆಕ್ಟೆಡ್ ಪಜಲ್ಸ್ ಅಂಡ್ ಸೀಟಿಂಗ್ ಅರೇಂಜ್ಮೆಂಟ್ ಹ್ಯಾಸ್ ಟು ಬಿ ದ ಟಾಪಿಕ್ ಅಷ್ಟೇ. ಅದಕ್ಕೇನು ಅವನ್ ಎಕ್ಸಾಮಿನರ್ ಅಥವಾ ದ ಒನ್ ಹೂ ಕಂಡಕ್ಟ್ಸ್ ಎಕ್ಸಾಮ್ ಡಸಂಟ್ ಹ್ಯಾವ್ ಎನಿ ಇಂಟೆನ್ಷನ್ ಜಸ್ಟ್ ಬಿಕಾಸ್ ಐ ಲೈಕ್ ಇಟ್ ಎಲ್ರಿಗೂ ಕೊಡೋಣ ಅಂತೇಳಿ
ಅಲ್ಲೇನು ಇಂಟೆನ್ಷನ್ ಇಲ್ಲ. ಎಸ್, ಇದರಲ್ಲಿ 2-3 ಥಿಂಗ್ಸ್ 2-3 ಥಿಂಗ್ಸ್ ಆರ್ ಚೆಕ್ಡ್ ಅಟ್ ಒನ್ಸ್. ಒಂದು, ನಿಮ್ದು ಒಂದು ಪ್ಯಾಸೇಜ್ ಕೊಟ್ಟಲ್ಲಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಗೊತ್ತಾಗುತ್ತೆ. ಎಸ್, ಒಂದು ಪ್ಯಾಸೇಜ್ ಒಂದ್ಸತೆ ಓದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಹೇಗಿದೆ, ಆಮೇಲೆ ನಿಮ್ದು ಯಾಕೆ, ಆಮೇಲೆ ನಿಮ್ದು ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಹೆಂಗಿದೆ ಅನ್ನೋದು ತಿಳಿಯುತ್ತೆ. ಸೊ ಫಾರ್ ಡಿಫರೆಂಟ್ ರೀಸನ್ಸ್ ದಿಸ್ ಟಾಪಿಕ್ ಹ್ಯಾಸ್ ಬಿನ್ ಗಿವನ್ ಮೋರ್ ಎಂಫಸಿಸ್. ತೇಜಸ್ ಓಕೆ ವಿತ್ ದಟ್? ಯಾಕೆ ಈ ಟಾಪಿಕ್ ಅಂದ್ರೆ ತೇಜಸ್, ಡೂ ಐ ಪ್ರಿಸ್ಯೂಮ್ ದಟ್ ಯು ಲೈಕ್ ದಿಸ್ ಟಾಪಿಕ್ ಆರ್ ಯು ಹೇಟ್ ದಿಸ್ ಟಾಪಿಕ್? ಒನ್ ಅಮಾಂಗ್ ದೆಮ್. ಏನ್ ನಿಮ್ಗೆ ಇಷ್ಟನಾ, ಇಷ್ಟ ಇಲ್ವನಾ, ನ್ಯೂಟ್ರಲ್? ಐ ವುಡ್ ಲೈಕ್ ಟು ಹಿಯರ್ ಫ್ರಮ್ ಯು, ತೇಜಸ್. Okay. Guys, in this gap, if you want to share the link on the ID password to any of your friends, please go ahead and do it. We would appreciate it a lot. In this brief time of gap, if you can share this meeting ID and password with any of your friends whom you think it might help, ಯಾರಿಗಾದ್ರೂ ಇದು ಹೆಲ್ಪ್ ಆಗುತ್ತೆ ಅಂತಂದಲ್ಲಿ ಇದನ್ನ ಶೇರ್ ಮಾಡಿ, so that we can reach out to more number of students. From the first session till the last session, I'll be telling you only one thing, that is, why are we doing this in Kannada? Yes, IBPS doesn't give a question paper in Kannada, then why are we doing it? Look, the basic concept we understood is, even machines, ಒಂದು ಮಷೀನ್ ಕೂಡ ನೀವು ಅದಕ್ಕೆ ನೀವು ಹೇಳಿದ ಕೆಲಸ ಅದು ಮಾಡ್ಬೇಕಂದ್ರೆ ನೀವೇನ್ ಮಾಡ್ಬೇಕು? ನೀವು ಅದರ್ ಲ್ಯಾಂಗ್ವೇಜ್ ಕಲಿಬೇಕು. ಅದರ್ ಲ್ಯಾಂಗ್ವೇಜ್ ಯಾವುದು? ಸಿ, C++, ಪೈಥನ್, ಜಾವಾ, ಈ ತರ ಲ್ಯಾಂಗ್ವೇಜಸ್ ಕಲಿಬೇಕು. ಅದೇ ಇಷ್ಟು ಕಾಂಪ್ಲಿಕೇಟೆಡ್ ಮಷೀನ್ ನಾವು ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಕಲ್ತಲ್ಲಿ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಜಾಸ್ತಿ ಇರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಗೆ ಇಷ್ಟ ಆಗಿ, ಮತ್ತೆ ಇದನ್ನ ನಾವು ಟ್ರೂಲಿ ಬಿಲೀವ್ ಮಾಡ್ಕೊಂತು ಕನ್ನಡದಲ್ಲಿ IBPS ಮತ್ತೆ ಕನ್ನಡದಲ್ಲಿ ಮೆಂಟಲ್ ಎಬಿಲಿಟಿ ಸ್ಟಾರ್ಟ್ ಮಾಡೋಣ ಅಂತ ಸ್ಟೆಪ್ ತಗೊಂಡಿರೋದು. ಸೊ ಗೈಸ್, to share it with your friends whomsoever possible, and let's increase the strength with our own zeal. Okay, till then we'll continue with the session. Okay, screen please. The question is here. Fine. So what does the statement say? It says, look, a shopkeeper placed 8 models of air conditioner. So this is about linear arrangement, guys. The first question that we are going to take up is about linear arrangement. So what does the question say? It says, shopkeeper placed 8 models of air conditioners in different companies, Godrej, LG, Samsung, Carrier, Whirlpool, Harrier, Philips, Toshiba, in a row such that Carrier is placed third to the left of Whirlpool. Yes, Carrier is placed third to the left of Whirlpool. Next, and to the immediate right of LG. ಇಲ್ಲಿ and ಅನ್ನೋದೇನು ನಾವು ಕಲ್ತಿರೋದೇನು? Yes, it is a conjunction. So ಇದನ್ನ ಹೇಗೆ ಯೂಸ್ ಮಾಡಬೇಕು ನೋಡೋಣ. Just let's go through the question. Philip occupies second place from the right end and is exactly between Harrier and Godrej. Samsung is second to the left of Harrier. Now, this question is about what? How many people? 8 models. 8 people or 8 models. So what will we do? Linear arrangement question. I understood that this is a linear arrangement question and there are 8 models. So quickly, what will I do? I'll place 8 spaces. 3, 6, 7, 8. Okay. Another thing I'll do is, if any of my conditions requires another diagram, I'll quickly draw that for that as well. Yes, I'll draw that as well. Next, what will I do? Shopkeeper placed 8 models of air conditioners in of different companies, Godrej. This was given to us. Okay, Toshiba in a row such that the Carrier is placed third to the left of Whirlpool. Okay, ಈ ತರ ಬಂದಿದ್ದ ಡಾಟಾನ ನಾನು ಹೇಗೆ ಡೈಜೆಸ್ಟ್ ಮಾಡ್ಕೊಂತೀನಿ ನೋಡಿ. ಇದನ್ನ ನೋಡಿ, ಈ ರೆಪ್ರೆಸೆಂಟೇಷನ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಅಪ್ರೋಚ್ ಇಸ್ ಗೋಯಿಂಗ್ ಟು ಪ್ಲೇ ಅ ವೈಟಲ್ ರೋಲ್. ಹೌದಾ? ನನ್ನ ಅಪ್ರೋಚ್ ನೋಡಿ. Carrier is placed third to the left of Whirlpool. Carrier is placed third to the left of Whirlpool. Whirlpool ಇದೆ ಇಲ್ಲಿ. First to the left, second to the left, third to the left. ಯಾರಿದ್ದಾನೆ? Carrier ಇದ್ದಾನೆ. Next, and to the immediate right of LG. ಈ and ಅನ್ನಲ್ಲಿ ಯಾರನಲ್ಲಿ ರಿಪ್ಲೇಸ್ ಮಾಡ್ಬೇಕು ನಾನು?
ಕ್ಯಾರಿಯರ್ ನ ರಿಪ್ಲೇಸ್ ಮಾಡಬೇಕು. ಈ ಆಂಡ್ ಅನ್ನಲ್ಲಿ ನಾನು ಕ್ಯಾರಿಯರ್ ನ ರಿಪ್ಲೇಸ್ ಮಾಡಿ ಆ ಸ್ಟೇಟ್ಮೆಂಟ್ ಓದಿ ನೋಡೋಣ. ಆಂಡ್ ಕ್ಯಾರಿಯರ್ ಈಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಎಲ್ ಜಿ. ಕ್ಯಾರಿಯರ್ ಇಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಎಲ್ ಜಿ ಅಂದ್ರೆ ಎಲ್ ಜಿ ಇಲ್ಲಿ ಬಂದ. ಓಕೆ, ಎಲ್ ಜಿ ಇಲ್ಲಿ ಬಂದ. ನೋಡಿ ಈ ಪ್ಲೇಸ್ಮೆಂಟ್ ಅಲ್ಲಿ ಎಷ್ಟು ಸೀಟ್ಸ್ ಆಕ್ಯುಪೈ ಆಗಿದೆ? 1 2 3 4 5. ಇಲ್ಲಿ ಟೋಟಲ್ ಎಷ್ಟು ಸೀಟ್ಸ್ ಇದೆ? 1 2 3 4 5 6 7 8 ಇದೆ. ಸೊ 5 ನಾನು ಎಲ್ಲಿ ಪ್ಲೇಸ್ ಮಾಡ್ಬೋದು? ಇಲ್ಲಾದ್ರೂ ಪ್ಲೇಸ್ ಮಾಡ್ಬೋದು, ಇಲ್ಲಾದ್ರೂ ಪ್ಲೇಸ್ ಮಾಡ್ಬೋದು. ಸೊ ಮುಂದೆ ಹೋಗೋಣ. ನಾವು ವಾಟ್ ಡಸ್ ಇಟ್ ಸೇ? ಫಿಲಿಪ್ಸ್ ಆಕ್ಯುಪೈಸ್ ಸೆಕೆಂಡ್ ಪ್ಲೇಸ್ ಫ್ರಮ್ ದ ರೈಟ್ ಎಂಡ್. ನಾವು ಇಲ್ಲೊಂದು ಕಾಂಕ್ರೀಟ್ ಡಾಟಾ ಸಿಕ್ಬಿಡುತ್ತೆ ನಮ್ಗೆ, ಅದನ್ನ ನಾನು ಇಲ್ಲೇ ಹಾಕ್ಬೋದು. ಹೌದಾ? ಫಿಲಿಪ್ ಆಕ್ಯುಪೈಸ್ ಏನಂತ ಇದ್ದಾನೆ? ಫಿಲಿಪ್ಸ್ ಆಕ್ಯುಪೈಸ್ ಸೆಕೆಂಡ್ ಪ್ಲೇಸ್ ಫ್ರಮ್ ದ ರೈಟ್ ಎಂಡ್. ಸೊ ದಿಸ್ ಇಸ್ ಮೈ ರೈಟ್ ಎಂಡ್. ಸೆಕೆಂಡ್ ಪೊಸಿಷನ್ ಫ್ರಮ್ ದ ರೈಟ್ ಎಂಡ್. ಫಸ್ಟ್ ಪೊಸಿಷನ್, ಸೆಕೆಂಡ್ ಪೊಸಿಷನ್. ಇಲ್ಲಿ ಯಾರು ಬರ್ತಾರೆ? ಫಿಲಿಪ್ಸ್. ಫಿಲಿಪ್ಸ್ದು ಬರುತ್ತೆ, ಎ ಸಿ ಬರುತ್ತೋ ಏನೋ ಒಂದು ಏರ್ ಕಂಡೀಷನರ್ ಬರುತ್ತೆ. ಓಕೆ, ಫಿಲಿಪ್ಸ್ ಆಕ್ಯುಪೈಸ್ ಸೆಕೆಂಡ್ ಪ್ಲೇಸ್ ಫ್ರಮ್ ದ ರೈಟ್ ಎಂಡ್ and is also exactly between Harrier and Godrej. And is exactly between Harrier and Godrej. No, ಇಲ್ಲಿ Harrier ಬಂದಲ್ಲಿ ಇಲ್ಲಿ Godrej ಬರುತ್ತೆ, ಇಲ್ಲಿ Godrej ಬಂದಲ್ಲಿ ಇಲ್ಲಿ Harrier ಬರುತ್ತೆ. ಹೌದಾ? ಅಗ್ರಿ ಮಾಡ್ತೀರಾ ಈ ಸಿಂಪಲ್ ಪಾಯಿಂಟ್ ಜೊತೆ? ಏನ್ ಹೇಳ್ತಾ ಇದೆ ಅದು? ಫಿಲಿಪ್ಸ್ ಈಸ್ ಬಿಟ್ವೀನ್ ಹ್ಯಾರಿಯರ್ ಅಂಡ್ ಗೋದ್ರೇಜ್ ಅಂತ ಇಷ್ಟೇ ಪಾಯಿಂಟ್ ಹೇಳ್ದ. ಫಸ್ಟ್ ಪಾಯಿಂಟ್ ಅಲ್ಲಿ ಏನಂತ ಹೇಳ್ದ? ಸೆಕೆಂಡ್, ರೈಟ್ ಇಂದ ಸೆಕೆಂಡ್, ಬಲದಿಂದ ಎರಡನೇವನ್ ಯಾರು ಅಂತ ಹೇಳ್ದ? ಫಿಲಿಪ್ಸ್ ಅಂತ ಹೇಳ್ದ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಅನ್ನ ಏನ್ ಹೇಳ್ದ? ಹ್ಯಾರಿಯರ್ ಮತ್ತೆ ಗೋದ್ರೇಜ್ ಮಧ್ಯೆ ಫಿಲಿಪ್ಸ್ ಆಕ್ಯುಪೈಸ್ ಸೆಕೆಂಡ್ ಪೊಸಿಷನ್ ಫ್ರಮ್ ದ ರೈಟ್ ಎಂಡ್ ಅಂಡ್ ಈಸ್ ಆಲ್ಸೋ ಎಕ್ಸಾಕ್ಟ್ಲಿ ಬಿಟ್ವೀನ್ ಹ್ಯಾರಿಯರ್ ಅಂಡ್ ಗೋದ್ರೇಜ್. ಸೊ ಹ್ಯಾರಿಯರ್ ಇಲ್ಲಿ ಬಂದಾಗೆ ಗೋದ್ರೇಜ್ ಇಲ್ಲಿ ಬರುತ್ತೆ, ಗೋದ್ರೇಜ್ ಇಲ್ಲಿ ಬಂದಾಗೆ ಹ್ಯಾರಿಯರ್ ಇಲ್ಲಿ ಬಂದಾಗೆ ಗೋದ್ರೇಜ್ ಇಲ್ಲಿ ಬರುತ್ತೆ. ಈ ಎರಡು ಪಾಸಿಬಿಲಿಟಿ ಇದೆ. ಆದ್ರೆ ಯಾರು ಎಲ್ಲಿದೆ, ಯಾವ ಕಂಡೀಷನರ್ ಎ ಸಿ ಎಲ್ಲಿದೆ ಅನ್ನೋದು ನಮ್ಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಸೊ ಅದಕ್ಕೆ ಈ ತರ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಇವಾಗ ನೆಕ್ಸ್ಟ್ ನೋಡಿ ಏನ್ ಬರುತ್ತೆ. ಗೋದ್ರೇಜ್ ಸ್ಯಾಮ್ಸಂಗ್ ಈಸ್ ಟು ದ ಸ್ಯಾಮ್ಸಂಗ್ ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಹ್ಯಾರಿಯರ್. ಸ್ಯಾಮ್ಸಂಗ್ ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಹ್ಯಾರಿಯರ್. ನೋಡಿ, ಎಲ್ರು ನಮ್ಗೆ ಡೈರೆಕ್ಷನ್ ಬಗ್ಗೆ ಮಾತಾಡ್ಲಾರ್ದಾಗೆ ಎಲ್ರು ನಾವು ನಾರ್ತ್ ಫೇಸಿಂಗ್ ಅಂತಾನೆ ತಗೋಬೇಕು. ಓಕೆ, ನಾವು ಈ ತರ ಕೂತಿದ್ದಲ್ಲಿ ಹ್ಯಾರಿಯರ್ಗೆ ಸ್ಯಾಮ್ಸಂಗ್ ಇಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಹ್ಯಾರಿಯರ್. ಇಲ್ಲಿ ಬರೀತೀನಿ ಫಸ್ಟ್ ನೋಡಿ. ಸ್ಯಾಮ್ಸಂಗ್ ಇಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಹ್ಯಾರಿಯರ್. ಹ್ಯಾರಿಯರ್ ಫಸ್ಟ್ ಟು ದ ಲೆಫ್ಟ್, ಸೆಕೆಂಡ್ ಟು ದ ಲೆಫ್ಟ್ ಯಾರಿದ್ದಾರೆ? ಸ್ಯಾಮ್ಸಂಗ್. ಲೆಫ್ಟ್ ನ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ? ಆರೋ ಕೀ. ಇಲ್ಲಿ ಈ ಕ್ವಶನ್ ಅಲ್ಲಿ ಆರೋ ಕೀಸ್ ಅಷ್ಟು ವೈಟಲ್ ರೋಲ್ ಪ್ಲೇ ಮಾಡಲ್ಲ. ಆದ್ರೆ ಮುಂದೆ ಕ್ವಶನ್ಸ್ ಅಲ್ಲಿ ನಿಮ್ಗೆ ರಿಯಲೈಸ್ ಆಗುತ್ತೆ. ನೋಡ್ತಾ ಇರಿ, ಜಸ್ಟ್ ಫಾಲೋ ದ ಅಪ್ರೋಚ್. ಓಕೆ, ನಾವು ಸೆಕೆಂಡ್ ಟು ದ ಲೆಫ್ಟ್ ಯಾರು ಇರಬೇಕು? ಸ್ಯಾಮ್ಸಂಗ್ ಇರಬೇಕು. ನಾವು ಇಲ್ಲಿ ಹ್ಯಾರಿಯರ್ ಬಂತು ಅನ್ಕೊಳ್ಳಿ, ಸೆಕೆಂಡ್ ಟು ದ ಲೆಫ್ಟ್ ಅಲ್ಲಿ ಯಾರು ಇರ್ತಾರೆ? ಗೋದ್ರೇಜ್ ಇರ್ತಾನೆ. ಸೊ ಈ ಪೊಸಿಷನ್ ಆಗ್ಲೇ ಆಕ್ಯುಪೈ ಆಗೋಗ್ಬಿಟ್ಟಿದೆ. ಯಾರಿಂದ? ಹ್ಯಾರಿಯರ್ ಇಲ್ಲಿ ಬಂದಾಗ ಗೋದ್ರೇಜ್ ಇಲ್ಲಿ ಬರ್ತಾನೆ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಇಸ್ ಇಟ್ ಪಾಸಿಬಲ್? ಆಗುತ್ತಾ? ಹ್ಯಾರಿಯರ್ ಇಲ್ಲಿ ಬಂದ್ರೆ ಗೋದ್ರೇಜ್ ಇಲ್ಲಿದ್ದಾನೆ, ಆದ್ರೆ ನಮ್ಗೆ ಯಾರು ಇರ್ಬೇಕಿತ್ತು? ಸ್ಯಾಮ್ಸಂಗ್ ಇರ್ಬೇಕಿತ್ತು. ಸಾಧ್ಯನಾ? ಇಲ್ಲ. ಸೊ ಏನಾಗ್ಬೇಕಿದ್ದು? ಸೊ ಹ್ಯಾರಿಯರೇ ಇಲ್ಲಿ ಬರ್ಬೇಕು. ನಾವು ವಿ ಆರ್ ಶೋರ್ ದಟ್ ಹ್ಯಾರಿಯರ್ ಮಸ್ಟ್ ಕಮ್ ಹಿಯರ್. ಇಫ್ ಹ್ಯಾರಿಯರ್ ಕಮ್ಸ್ ಹಿಯರ್, ಹ್ಯಾರಿಯರ್ ಇಲ್ಲಿ ಬಂದಾಗ ಏನಾಗುತ್ತೆ? ಗೋದ್ರೇಜೇ ಇಲ್ಲಿ ಬರೋದು, ಗೋದ್ರೇಜೇ ಇಲ್ಲಿ ಬರೋದು. ಯಾಕಂದ್ರೆ ಫಿಲಿಪ್ಸ್ ಬಂದು ಹ್ಯಾರಿಯರ್ ಮತ್ತೆ ಗೋದ್ರೇಜ್ ಮಧ್ಯನಲ್ಲಿದ್ದ, ಆದ್ರೆ ಯಾರು ಎಲ್ಲಿದ್ರು ಅನ್ನೋದು ನಮ್ಗೆ ಡೆಫಿನೆಟ್ ಆಗಿ ಹೇಳಿದಿಲ್ಲ. ಅದಾದ ತಕ್ಷಣ ನೆಕ್ಸ್ಟ್ ಡಾಟಾ ನೋಡಿ ನಮ್ದು ಏನಿದೆ. ಸ್ಯಾಮ್ಸಂಗ್ ಇಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಹ್ಯಾರಿಯರ್. ಫಸ್ಟ್ ಟು ದ ಲೆಫ್ಟ್, ಸೆಕೆಂಡ್ ಟು ದ ಲೆಫ್ಟ್ ಯಾರು ಬರ್ತಾರೆ? ಸ್ಯಾಮ್ಸಂಗ್. ಸ್ಯಾಮ್ಸಂಗ್ ಸರಿನಾ? ನೆಕ್ಸ್ಟ್ ಇವಾಗ ನೋಡಿ ನೆಕ್ಸ್ಟ್ ಡಾಟಾ ಏನಿದೆ. ಡಾಟಾ ನಮ್ಮ ಹತ್ರ ಮುಗ್ದೋಯ್ತು. ಸೊ ಈ ಕಂಡೀಷನ್ ಏನಿತ್ತು ಇದನ್ನ ಅಪ್ಲೈ ಕೂಡ ಮಾಡ್ಬಿಟ್ವಿ. ನಮ್ಮ ಹತ್ರ ಉಳಿದಿರೋ ಕಂಡೀಷನ್ ಏನು? ಇದು. ಈ ಉಳಿದಿರೋ ಕಂಡೀಷನ್ ಏನ್ ಹೇಳುತ್ತೆ? ಡಬ್ಲ್ಯೂ ಮತ್ತೆ ಕ್ಯಾರಿಯರ್ಗೆ, ಡಬ್ಲ್ಯೂ ಮತ್ತೆ ಕ್ಯಾರಿಯರ್ ಮಧ್ಯೆ ರಿಲೇಶನ್ಶಿಪ್ ನೋಡಿ ಏನ್ ಹೇಳುತ್ತೆ? ಕ್ಯಾರಿಯರ್ ಇದೇನಿಲ್ಲ, ಕ್ಯಾರಿಯರ್ ಇಸ್ ಸೆಕೆಂಡ್, ಥರ್ಡ್ ಟು ದ ಲೆಫ್ಟ್ ಆಫ್ ವರ್ಪೂಲ್. ನೋಡಿ ಇಲ್ಲಿ ನಾನು ಡಬ್ಲ್ಯೂ ನ ಇಟ್ಟೆ ಅಂತ ಪ್ರಿಸ್ಯೂಮ್ ಮಾಡಿ. ಇಲ್ಲಿ ನಾನು ಡಬ್ಲ್ಯೂ ನಲ್ಲಿ ಇಟ್ಟಲ್ಲಿ ಫಸ್ಟ್ ಟು ದ ಲೆಫ್ಟ್, ಸೆಕೆಂಡ್ ಟು ದ ಲೆಫ್ಟ್, ಥರ್ಡ್ ಟು ದ ಲೆಫ್ಟ್ ಪೊಸಿಷನ್ ಇಲ್ಲ, ಥರ್ಡ್ ಟು ದ ಲೆಫ್ಟ್ ಪೊಸಿಷನ್ ಇಲ್ಲ. ಸೊ ಡಬ್ಲ್ಯೂ ಇಲ್ಲಿ ಬರಕ್ ಸಾಧ್ಯನೇ ಇಲ್ಲ. ಇಲ್ಲಿ ಡಬ್ಲ್ಯೂ ಬರಕ್ ಸಾಧ್ಯ ಇಲ್ಲ ಅಂದಲ್ಲಿ ಇಲ್ಲಂತೂ ಬರಕ್ಕೆ ಆಗಲ್ಲ, ಇಲ್ಲೂ ಬರ್ಲಿಕ್ಕೆ ಆಗಲ್ಲ. ಸೊ ಡಬ್ಲ್ಯೂ ಎಲ್ಲಿ ಬರ್ಬೋದು? W can come here. W can come here. Now think first to the left, second to the left, third to the left. ಯಾರು ಇರಬೇಕು? ಕ್ಯಾರಿಯರ್ ಇರಬೇಕು. ಕ್ಯಾರಿಯರ್ ಇಲ್ಲಿ ಬಂದ್ರು, ಕ್ಯಾರಿಯರ್ ಎ ಸಿ ಇಲ್ಲಿ ಬಂದ್ಬಿಡ್ತು. ನಾವು ನೆಕ್ಸ್ಟ್ ಇನ್ನೊಂದು ಏನು ಓದಿದ್ವಿ? ಇಲ್ಲಿ ನೋಡಿ, ಇಮಿಡಿಯೇಟ್ ರೈಟ್. ಕ್ಯಾರಿಯರ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಇತ್ತಲ್ಲ, ಏನಿದೆ? ಇಮಿಡಿಯೇಟ್ ರೈಟ್ ಆಫ್ ಎಲ್ ಜಿ. ಕ್ಯಾರಿಯರ್ ಇಸ್ ಇಮಿಡಿಯೇಟ್ ರೈಟ್ ಆಫ್ ಎಲ್ ಜಿ. ಸೊ ಇಮಿಡಿಯೇಟ್ ರೈಟ್ ಆಫ್ ಎಲ್ ಜಿ ನಲ್ಲಿ ಯಾರು ಇರಬೇಕು? ಕ್ಯಾರಿಯರ್ ಇರಬೇಕು. ಸೊ ಎಲ್ ಜಿ ಇಲ್ಲಿ ಬಂದಲ್ಲಿ ನೋಡಿ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತಾ? ಇಮಿಡಿಯೇಟ್ ರೈಟ್ ಆಫ್ ಎಲ್ ಜಿಗೆ ಯಾರಿದ್ದಾನೆ? ಕ್ಯಾರಿಯರ್ ಇದ್ದಾನೆ.
ಸೊ ಒಂದ್ ಪ್ಲೇಸ್ ಉಳಿದಿದೆ, ಆ ಒಂದ್ ಪ್ಲೇಸ್ ಅಲ್ಲಿ ಯಾರು ಬರ್ತಾರೆ? ಇನ್ನ ಇವರೆಲ್ಲ ಆಕ್ಯುಪೈ ಆದ್ಮೇಲೆ ಮಿಕ್ಕಿದ್ಯಾರು? ತೋಶಿಬಾ. ತೋಶಿಬಾ ಇಲ್ಲಿ ಬರ್ತಾರೆ. ಸೊ ಸಿಂಪಲ್ ಆಗಿ ನಮಗ್ ಸಿಕ್ಕಿರೋ ಕಂಡೀಷನ್ಸ್ ಇಂದ ನಾವು ಸ್ಟೇಟ್ಮೆಂಟ್ ಒಂದೇ ಕ್ವಶನ್ ಎಷ್ಟು ಸತೆ ಓದಿದ್ವಿ ನಾವು? 2 ಸತೆ ಓದಿದ್ವಾ? ಇಲ್ಲ. ಕ್ವಶನ್ 2 ಸತೆ ಓದ್ದಲ್ಲಿ ಏನಾಗುತ್ತೆ? ನಮ್ಗೆ ಹೇಳ್ದಂಗೆ ಆಪ್ಟಿಟ್ಯೂಡ್ ಅಲ್ಲಿ ಕೂಡ ಅಷ್ಟೇ ಟೈಮ್ ಇರೋದು. ಎಷ್ಟು ಟೈಮ್ ಇರೋದು? 34.2 ಸೆಕೆಂಡು. ಒಂದ್ ಪ್ರಶ್ನೆಗೆ ನಮ್ಗೆ ಟೈಮ್ ಇರೋದೆಷ್ಟು? 34.2 ಸೆಕೆಂಡ್. ನೀವು ಬೇರೆ ಪ್ರಶ್ನೆ, ಬೇರೆ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ತಗೊಂತಿದ್ದೀರಿ ಅನ್ಕೊಳ್ಳಿ, FDA, SDA, KSP, UPSC, ಯಾವ್ದಾದ್ರು KAS ತಗೊಂತಿದ್ದೀರಿ ಅನ್ಕೊಳ್ಳಿ, ಅಲ್ಲಿ ನಿಮ್ಗೆ ಬೇರೆ ಪ್ರಶ್ನೆಗಳಿಗೆ ಇಲ್ಲಿ ಉಳಿಸಿರೋ ಟೈಮ್ ನ ಯೂಸ್ ಮಾಡ್ಲಿಕ್ಕೂ ಸಹ ಕಂಫರ್ಟೇಬಲ್ ಆಗ್ಬೇಕು. ಅಂದ್ರೆ IBPS ಅಲ್ಲಿ ಮಾತ್ರ ಇದಾಗಲ್ಲ. IBPS ಅಲ್ಲಿ ಇದು ಯಾಕಾಗಲ್ಲ, ಹೆಂಗ್ ನಡೆಯುತ್ತೆ ಅದ್ ನೀವು ತಿಳ್ಕೊಬೇಕು ಅಂದಲ್ಲಿ ನಮ್ ಯೂಟ್ಯೂಬ್ ಚಾನಲ್ ನ ವಿಸಿಟ್ ಮಾಡಿ. ಅಲ್ಲಿ ನಿಮ್ಗೆ ಹೋದ ತಕ್ಷಣ ಆಟೋ ಪ್ಲೇ ನಲ್ಲಿ ಸ್ಟ್ರಾಟಜಿ ವಿಡಿಯೋ ಇದೆ. ನೀವು ಬರೀ ಪೇಜ್ ಹೋದ್ರೆ ಸಾಕು, ಅಲ್ಲೇ ನಿಮ್ಗೆ ಗೊತ್ತಾಗತ್ತೆ. ನಾವೇನ್ ಮಾಡಿದ್ವಿ? ಕ್ವಶನ್ ನ ಒಂದೇ ಒಂದು ಸಾರಿ ಓದಿದ್ವಿ. ಒಂದೇ ಒಂದ್ ಸಾರಿ ಓದಿ ಅದ್ರೊಳಗಡೆ ಇರೋ ಡಾಟಾನೆಲ್ಲ, ಅದ್ರೊಳಗಡೆ ಇರೋ ಎಲ್ಲ ಅಂಶಗಳನ್ನ ಹೀರಿ ಇಲ್ಲಿ ಹಾಕಿದ್ವಿ. ಇಲ್ಲಿ ಹಾಕಿ ಏನ್ ಮಾಡಿದ್ವಿ? ಮೀಗರ್ ಅಪ್ಲಿಕೇಶನ್ ಒಂದೊಂದನ್ನ ಇಲ್ಲಿ ನಮ್ಮ ಏನ್ ಅರೇಂಜ್ಮೆಂಟ್ ಇತ್ತು ಅದಕ್ಕೆ ಅಪ್ಲೈ ಮಾಡಿದ್ವಿ. ಸೊ ನಿಮ್ಮ ಅಪ್ರೋಚ್ ಕೂಡ ಹೀಗೆ ಆಗಿರ್ಲಿ ಅಂತ ನನ್ನ ಸಜೆಷನ್. ಸೊ ಈ ತರ ಮಾಡಿದಾಗೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸ್ಲೋ ಆಗ್ಬೋದು, ಬಟ್ ವಿತ್ ಟೈಮ್ ಅಂಡ್ ಪ್ರಾಕ್ಟೀಸ್ ಏನಾಗುತ್ತೆ? ಸ್ಪೀಡ್ ತುಂಬಾ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ನಮ್ಗೆ ಲಾಜಿಕಲ್ ರೀಸನಿಂಗ್ ಅಲ್ಲಿ ಅಂದ್ರೆ ಅನಾಲಿಟಿಕಲ್ ಎಬಿಲಿಟಿಯಲ್ಲಿ ನಮ್ಗೆ ಇಂಪಾರ್ಟೆಂಟ್ ಆಗಿರೋದೇನು? ಆಕ್ಯುರೇಸಿ. ಯಾಕಂದ್ರೆ ನೀವು ಒಂದು ಕ್ವಶನ್ ನ ಕರೆಕ್ಟ್ ಆಗಿ ಸಾಲ್ವ್ ಮಾಡಿದಲ್ಲಿ ಅದ್ರ ಕೆಳಗಡೆ ಇರೋ 5 ಕ್ವಶನ್ ಕರೆಕ್ಟ್ ಆಗ್ತವೆ. 5 ಕ್ವಶನ್ ಕರೆಕ್ಟ್ ಆಗ್ತವೆ. ಸೊ ವಿ ಕೆನಾಟ್ ಅಫೋರ್ಡ್ ಟು ಆನ್ಸರ್ ಕ್ವಶನ್ ರೈಟ್ ಆಫ್ಟರ್ ಅಟೆಂಪ್ಟಿಂಗ್ ಇಟ್. ಸೊ ಹಂಗಾದಲ್ಲಿ ಏನ್ ಮಾಡ್ಬೇಕು? ನಾವು ಈ ಕಂಡೀಷನ್ಸ್ ನ ಹಾಕೊಂಡು ಆಮೇಲೆ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ಬೇಕು. ಸೊ ಕ್ವಿಕ್ಲಿ ಟೇಕ್ ದಿಸ್ ಡೌನ್ ಅಂಡ್ ವಿಲ್ ಲುಕ್ ಅಟ್ ದ ಕ್ವೆಶನ್ಸ್ ನೋಡ್ಬಿಡೋಣ. ಓಕೆ, ಕ್ವೆಶನ್ಸ್ ನೋಡ್ಬಿಡೋಣ ಬನ್ನಿ. ಈ ಕ್ವೆಶನ್ಸ್ ಅಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಯಾರಿಗಾದ್ರೂ ಏನಾದ್ರೂ ಡೌಟ್ ಇದೆನಾ? ಎನಿಬಡಿ ಹ್ಯಾಸ್ ಎನಿ ಡೌಟ್ ವಿತ್ ರೆಸ್ಪೆಕ್ಟ್ ಟು ವಾಟ್ ಎವರ್ ಇಸ್ ಡನ್? ಸರ್ ಇದು ಹೇಗ್ ಮಾಡಿದ್ರಿ, ಹೇಗ್ ತಗೊಂಡ್ರಿ? ಕುಮಾರ್ ನಾಯಕ್, ಮೇಘರಾಜ್, ವೆಲ್ಕಮ್ ಟು ದ ಸೆಷನ್. ಕೀರ್ತಿ, देर आए दुरुस्त आए. No sir. Okay, fine guys. Let's have a look at the questions, sub questions ಹೇಗಿರ್ತವೆ ಅಂತ ಹೇಳಿ. ಇದನ್ನ ನೀವೇ ಆನ್ಸರ್ ಮಾಡಬೇಕು. ಆನ್ಸರ್ ನಿಮ್ ಮುಂದೆನೇ ಇದೆ. ಓಕೆ, ವಿಚ್ ಬ್ರ್ಯಾಂಡ್ ಇಸ್ ಪ್ಲೇಸ್ಡ್ ಟು ದ ಇಮಿಡಿಯೇಟ್ ರೈಟ್ ಆಫ್ ವರ್ಪೂಲ್? ನನಗೆ ಏನ್ ಬೇಕು? ಮೂರ್ ಥಿಂಗ್ಸ್. ಏನ್ ಬಿಟ್ ಬರ್ಬೇಕು? ನಾಚಕ ಮಾನ ಮರ್ಯಾದೆ ಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ. ಎಲ್ರು ಆನ್ಸರ್ ಮಾಡಿ. Which brand is placed to the immediate right of Whirlpool? Immediate right of Whirlpool ಅಲ್ಲಿ ಯಾವ ಬ್ರ್ಯಾಂಡ್ ಇದೆ? ಇಮಿಡಿಯೇಟ್ ರೈಟ್ ಆಫ್ ವರ್ಪೂಲ್ ಅಲ್ಲಿ ಯಾವ ಬ್ರ್ಯಾಂಡ್ ಇದೆ? ಹ್ಯಾರಿಯರ್ ಇದೆ. ಆಪ್ಷನ್ ಏನು? ಎ. ನೋಡಿ ಇವಾಗ ಏನಾಯ್ತು ನೋಡಿ, ಎಲ್ಲಾ ಕ್ವಶನ್ ಕರೆಕ್ಟ್ ಆಗಿ ಸಾಲ್ವ್ ಮಾಡಿದ್ವಿ. ಆದ್ರೆ ಇಲ್ಲಿ ನಮ್ಮೊಬ್ಬರು ಫ್ರೆಂಡ್ ಏನ್ ಮಾಡಿದ್ರು ಅಂದ್ರೆ, ಈ ಸಿಂಪಲ್ ಡಯಾಗ್ರಾಮ್ ನ ಇಂಟರ್ಪ್ರೆಟ್ ಮಾಡೋದ್ನಲ್ಲಿ ತಪ್ಪು ಮಾಡಿದ್ರು. ಯಾಕೆ? ಅಭ್ಯಾಸ ಇಲ್ಲ ಸಾಲ್ವ್ ಮಾಡಿ. ವಿತ್ ಲಿಟಲ್ ಬಿಟ್ ಆಫ್ ಪ್ರಾಕ್ಟೀಸ್, ಟ್ರಸ್ಟ್ ಮೀ, ಇಲ್ಲಿವರೆಗೆ ಬಂದು ಇಲ್ಲಿ ತಪ್ಪು ಮಾಡೋದು, ಇಲ್ಲಿವರೆಗೆ ಇದೆಲ್ಲ ಕಂಪ್ಲೀಟ್ ಮಾಡಾದ್ಮೇಲೆ ಇಲ್ಲಿ ತಪ್ಪು ಮಾಡೋದು ನಾಟ್ acceptable. So what should we do? We should practice with respect to sub questions as well. Which brand is placed to the immediate right of Whirlpool? Whirlpool ಇಲ್ಲಿದೆ W. ಇಮಿಡಿಯೇಟ್ ರೈಟ್ ಅಲ್ಲಿ ಯಾರಿದ್ದಾನೆ? ನಾವು ನೋಡಿದ್ವಿ, ಹ್ಯಾರಿಯರ್ ಇದ್ದಾನೆ. ಎಸ್, ಯಾಕಿದ್ದಾನೆ ಅದು ಕೂಡ ನೋಡಿದ್ವಿ. ಅದು ನಮ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೇಕು. ಯಾವ ಕಂಡೀಷನ್ ಇದು? ಹ್ಯಾರಿಯರ್ ಇಲ್ಲಿ ಬಂದಲ್ಲಿ ಏನಾಗ್ತಿತ್ತು? ಸ್ಯಾಮ್ಸಂಗಿಗೆ ಜಾಗ ಉಳಿತಿದ್ದಿಲ್ಲ. ಹೌದಾ ಎವ್ರಿವನ್? ಕೀರ್ತಿ, is it okay? Kirti, thumbs up, drop a thumbs up or yes in the chat box. Everyone, Megharaj, fine. Next question, please. Okay, Megharaj dropped a yes, I'm so happy. Which brand is placed third to the left of Godrej? Now, because we heard a yes from Megharaj, we'll get this answer from Megharaj. Megharaj, which brand is placed third to the left of Godrej? Godrej ಎಲ್ಲಿದ್ದಾನೆ? ಇಲ್ಲಿದ್ದಾನೆ.
ಇವನು ಎಡಭಾಗ ಯಾವುದು? ಮೂರನೇದು. ಫಸ್ಟ್, ಸೆಕೆಂಡ್, ಥರ್ಡ್. ವಿಚ್ ಬ್ರಾಂಡ್ ಇಸ್ ಪ್ಲೇಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಗೋದ್ರೇಜ್? ಫಸ್ಟ್, ಸೆಕೆಂಡ್, ಥರ್ಡ್. Which brand is placed third to the left of Godrej? Very good. Very good, everyone. Yes, it is Whirlpool. It is Whirlpool. Whirlpool option ಯಾವುದು? ಆಪ್ಷನ್ ಡಿ ಬಂದು ನನ್ನ ಸೆಕೆಂಡ್ ಆಪ್ಷನ್. ಸೆಕೆಂಡ್. ಫಸ್ಟ್ ಅದು ಯಾವ್ದಿತ್ತು? ಫಸ್ಟ್ ಯಾವ್ದಿತ್ತು ನೋಡ್ಬೇಕು. ಫಸ್ಟ್ ನೀವೇ ಹೇಳ್ಬಿಡಿ ಯಾವ್ದಂತ ನೋಡೋಣ. ಓಕೆ, ನಾವು ಲೆಟ್ಸ್ ಗೋ ಟು ದ ಓಕೆ. ಓಕೆ, 2 ಕ್ವಶನ್ ಓವರ್ಲ್ಯಾಪ್ ಆಗಿದೆ, ಬೇಜಾರಿಲ್ಲ. ನಮ್ಮ ಹುಡುಗರು ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ. ಥ್ಯಾಂಕ್ಸ್ ಯಾರ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಟುಡೇ. We would love to see you every day morning and evening at 4 p.m. The link for which the ಸಾಯಂಕಾಲ ಸೆಷನ್ ಲಿಂಕ್ ಕೂಡ ಇದೇ ಇರುತ್ತೆ, ಇದೇ ಮೀಟಿಂಗ್ ID ಇರುತ್ತೆ, ಇದೇ ಪಾಸ್ವರ್ಡ್ ಇರುತ್ತೆ. You can share it with all of your friends and tell them. ಎಲ್ರಿಗೂ ಹೇಳಿ ಕನ್ನಡದಲ್ಲಿ ಮೆಂಟಲ್ ಎಬಿಲಿಟಿ ನಡೀತಾ ಇದೆ. ನಿಮಗೆ ನಿಮ್ಮ ಹಾನೆಸ್ಟ್ ರಿವ್ಯೂ, ನಿಮ್ಗೆ ಹೇಗೆ ಅನ್ಸುತ್ತೆ ಕ್ಲಾಸು ಅದೇ ತರ ಹೋಗಿ ಹೇಳಿ. ಇಲ್ಲ ನಾವು ಲರ್ನಿಂಗ್ ಆಗ್ತಾ ಇದೆ ಬನ್ನಿ ನಿಮ್ಗೂ ಲರ್ನಿಂಗ್ ಆಗತ್ತೆ ಅಂತ ಹೇಳಿ. ಇಲ್ಲ ಬರೇ ತಮಾಷೆ ಆಗ್ತಿದೆ ಬನ್ನಿ ತಮಾಷೆನೂ ನೋಡಕ್ ಬರ್ತೀರಾ ಬನ್ನಿ. ಎಸ್ ಎವ್ರಿವನ್, ಜಸ್ಟ್ ಜಾಯಿನ್, ಹ್ಯಾವ್ ಫನ್. ಲರ್ನಿಂಗ್ ಆಸ್ ಅ ಪ್ರೋಸೆಸ್ ಮಸ್ಟ್ ನೆವರ್ ಸ್ಟಾಪ್. ನಮ್ಮ ಕಂಪನಿ ಮೋಟೋನೇ ಇದು, ಲರ್ನಿಂಗ್ ಆಸ್ ಅ ಪ್ರೋಸೆಸ್ ಮಸ್ಟ್ ನೆವರ್ ಸ್ಟಾಪ್. ಏನಾದ್ರೂ ಬರ್ಲಿ, ಪ್ಯಾಂಡಮಿಕ್ ಬರ್ಲಿ, ಸುನಾಮಿ ಬರ್ಲಿ, ಲರ್ನಿಂಗ್ ನಿಂದಿರಬಾರ್ದು. ಎಸ್, ಅಂಡ್ ಐ ಹೋಪ್ ಎವ್ರಿವನ್ ಇಸ್ ಓಪನ್ ಟು ಲರ್ನಿಂಗ್. ಎಸ್, the next question, just let me read the question, that's fine. Just tell me the question, I'll write it here. Which brand is placed fifth to the right, fifth to the right of carrier? Come on guys, look at the diagram, give me the answer. Which brand is placed fifth to the right of carrier? Carrier ಎಲ್ಲಿದೆ? ಕ್ಯಾರಿಯರ್ ಬೇಗ ಹುಡುಕಿ. ಇಲ್ಲಿದೆ ಕ್ಯಾರಿಯರ್, ಎಲ್ಲಿದೆ? ಇಲ್ಲಿದೆ. ಫಿಫ್ತ್ ಟು ದ ರೈಟ್ ಎಲ್ಲಿ ಹೋಗ್ಬೇಕು ನಾನು? ಬಲಕ್ಕೆ 5ನೇ ಪೊಸಿಷನ್, ಫಸ್ಟ್ ಪೊಸಿಷನ್, ಸೆಕೆಂಡ್ ಪೊಸಿಷನ್, ಥರ್ಡ್ ಪೊಸಿಷನ್, ಫೋರ್ತ್ ಪೊಸಿಷನ್, ಫಿಫ್ತ್ ಪೊಸಿಷನ್. ಯಾವ್ದಿದೆ? ಕ್ವಿಕ್ಲಿ. Yes, very good, Kirti. It is Philips. Everyone, Megaraj says Philips. Agree. Yes. Let's have the next question. One more last question, right? Yeah. What does it say? Okay. Okay, it is a lengthy question. So let me have it after we are done with this. You guys quickly take it down and we'll be back with the questions for the same. Okay. Meanwhile, if you have any doubts, you can keep asking in the comment section. I'll be answering them. Yes, people, yes. Boys, nodi, girls. Next question ಇದೆ, ಇದನ್ನ ನೀವೇ ಆನ್ಸರ್ ಮಾಡಬೇಕು. Which of the following is definitely true? Definitely true. Whirlpool is placed fifth from the left end. Left end ಇಂದ Whirlpool fifth ಅಲ್ಲಿ ಇದಾನೆ. Which of the following is true? Left end ಅಂದ್ರೆ ಇದು first, second, third, fourth, fifth. Which of the following is definitely true? ಮುಗ್ದೋಯ್ತು. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಯಾರಿದ್ದಾರೆ? ವರ್ಪೂಲ್ ಇದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲೇ ಮುಗ್ದೋಯ್ತು. ನಾನು ನೆಕ್ಸ್ಟ್ ಮುಂದೆ ಓದೋದು ಬೇಡ ಇನ್ನ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಡೆಫಿನೆಟ್ಲಿ ಟ್ರೂ? ಯಾವ್ದಿದೆ ಆಪ್ಷನ್ ಹೇಳಿ ಬೇಗ. ಟ್ರೂ ಅಂತಲ್ಲ, ಬಹಳ ಫಾಸ್ಟ್ ಆಗಿ ಹಾಕಿರೋರು ಇವತ್ತು ಕೀರ್ತಿ ಅವರು, ಮೇಘ ನೆಕ್ಸ್ಟ್ ಹಾಕಿದ್ದಾರೆ. ವೆರಿ ಗುಡ್ ಗೈಸ್. I appreciate your answers in the chat box a lot, and they mean a lot while I'm teaching here. If you reply there in the chat box, it keeps the decorum of the class up. Okay, next. Okay. So if I am appearing and disappearing, don't worry, it is nothing. ಅದೇನು ಅಲ್ಲ, ನಾನಿದು ವಾಚ್ ಹಾಕೊಂಡಿದ್ದೀನಲ್ಲ, ದಟ್ಸ್ ಮಿಸ್ಟರ್ ಇಂಡಿಯಾ ವಾಚ್. ಸೊ ಸ್ವಲ್ಪ ಅಪಿಯರೆನ್ಸ್ ಡಿಸಪಿಯರೆನ್ಸ್ ಆಗ್ತಾ ಇದೆ. ನೋ ಗೈಸ್, ಐ ಆಮ್ ಜಸ್ಟ್ ಕಿಡಿಂಗ್. ಇಟ್ ಇಸ್ ಅ ಟೆಕ್ನಿಕಲ್ ಗ್ಲಿಚ್. We are following up on that. Yes. ನಿಮ್ಗೂ ಬೇಕಾ ಆನ್ಸರ್? ಯಾರ್ಯಾರು ಫಸ್ಟ್ ಮಾಡ್ತಾರೆ ಅವ್ರಿಗೆಲ್ರಿಗೂ ಮಿಸ್ಟರ್ ಇಂಡಿಯಾ ವಾಚ್ ಕಳ್ಸೋಣ.
Okay, the next question is on display. So jump on it, try to answer, and we'll get back with the answers. Everyone, give it an honest try, and then we'll start with it. ಎಲ್ರು ಟ್ರೈ ಮಾಡಬೇಕು. Everyone, ಬರುತ್ತೋ ಬರಲ್ಲೋ, nobody is seeing you, so you are at your home, comfortable. Have a look at the question, give it a try. So this question, did you guys try ಮಾಡಿದ್ರಾ? ಏನಿದೆ ಇಲ್ಲಿ? A D E F H I J K are sitting in a straight line facing north. ಹೇಳ್ಬಿಟ್ಟಿದ್ದಾನೆ ನಮ್ಗೆ. ಏನಂತ ಹೇಳಿದಾನೆ? 1 2 ಎಷ್ಟು ಜನ ಇದಾರೆ ಅವರು ಸಿಟಿಂಗ್ ಇನ್ ನಾರ್ತ್? ನಾಟ್ ನೆಸೆಸರಿಲಿ ಇನ್ ದ ಸೇಮ್ ಆರ್ಡರ್. ಫಸ್ಟ್ ಥಿಂಗ್, ಎಷ್ಟು ಜನ ಇದಾರೆ ನೋಡಿ. AD 1 2 3 4 5 6 7 ಪೀಪಲ್. ಸೊ ಏನ್ ಮಾಡ್ಬೇಕು? ನಮ್ ಅಪ್ರೋಚ್ ಏನಿರ್ಬೇಕು? ಒಂದು ಲೈನ್ ಎಳೆದಿ ಟಕ್ ಅಂತ 1 2 3 4 5 6 7 ಪೀಪಲ್ ಸಿಟಿಂಗ್ ಇನ್ ಅ ಸ್ಟ್ರೇಟ್ ಲೈನ್. ಇದಾದ್ಮೇಲೆ ಏನ್ ಮಾಡ್ಬೇಕು? ನಮ್ ಅಪ್ರೋಚ್ ಏನು? ಎಲ್ಲ ಡಾಟಾನ ತಗೋಬೇಕು. ಏನಿದೆ ಡಾಟಾ ಇಲ್ಲಿ? D sits 4 to the right of A. D sits 4th to the right of A. First to the right, second to the right, third to the right, fourth to the right. Yes, of A. So ಹೇಗೆ represent ಮಾಡ್ತೀವಿ? First to the right, second to the right, third to the right, fourth to the right. D sits 4th to the right of A. ಇದು ಅರ್ಥ ಆಯ್ತಾ? ಈ ರೆಪ್ರೆಸೆಂಟೇಷನ್ ಎಲ್ರಿಗೂ ಅರ್ಥ ಆಗ್ತಾ ಇದೆನಾ? ಹೇಗೆ ಬರೀತಾ ಇದೀವಿ ಅಂತ? ಇದು ಬಹಳ ಇಂಪಾರ್ಟೆಂಟು. ನಾವು E is at extreme left end of the line. So concrete data ಬಂತು. concrete data ಬಂದಲ್ಲಿ ಏನ್ ಮಾಡ್ಬೇಕು? E is at the extreme left end of the line. ಲೆಫ್ಟ್ ಎಂಡ್ ಯಾವುದು? ಇದು. ಸೊ ಇಲ್ಲಿ ಬರ್ತಾನೆ. ಈ ಲೊಕೇಶನ್ ಪಕ್ಕ ಇದೆ, ಎಲ್ಲೂ ಕೂಡ್ಲಿಕ್ಕೆ ಬರಲ್ಲ. ಓಕೆ, E sits to the extreme left end of the line. Okay, next. There are 5 between E and K. 5 ಜನ ಇದ್ದಾರೆ E ಮತ್ತು K ಮಧ್ಯೆ. E 1 2 3 4 5 K. 1 2 3 4 5 5K. ಸೊ E ಇಲ್ಲೇ ಇದ್ದಾನೆ. 1 2 3 4 5 K ಎಲ್ಲಿ ಬರ್ತಾನೆ? ಇಲ್ಲಿ ಬರ್ತಾನೆ. ಓಕೆ, ನೌ ಬಿಟ್ವೀನ್ ದೇರ್ ಆರ್ 5 ಬಿಟ್ವೀನ್ E ಅಂಡ್ K. ಸರ್ ಹೇಳ್ಬೋದು ನೀವು, ಸರ್ ಈ K ಯಾಕೆ ಈ ಕಡೆನೆ ಬಂತು? K ಈ ಕಡೆ ಬರ್ಬೋದಾಗಿತ್ತಲ್ಲ ಅಂತ. ಅಂತದ್ರಲ್ಲಿ ಏನ್ ಮಾಡ್ಬೇಕು? ಪಾಸಿಬಿಲಿಟಿ ಡಯಾಗ್ರಾಮ್. ಪಾಸಿಬಿಲಿಟಿ ಡಯಾಗ್ರಾಮ್. ಆದ್ರೆ ಇವನು ಇರೋದೇ ಲೆಫ್ಟ್ ಎಂಡ್ ಅಲ್ಲಿ, ಎಕ್ಸ್ಟ್ರೀಮ್ ಲೆಫ್ಟ್ ಎಂಡ್ ಅಲ್ಲಿ. ಎಕ್ಸ್ಟ್ರೀಮ್ ಲೆಫ್ಟ್ ಎಂಡ್ ಅಲ್ಲಿ ಇದ್ದಾಗ ಅವನಿಗೆ ಆಪ್ಷನ್ ಇರೋದೇ ಯಾವ ಕಡೆ? ಮ್ಯಾಕ್ಸಿಮಮ್ ಇರೋದು ಆಪ್ಷನ್ ಅವನಿಗೆ 5 ಪೀಪಲ್. 1 2 3 4 5 5 ಅಂದಲ್ಲಿ. ಓಕೆ ಓಕೆ ಓಕೆ, ವೆರಿ ಗುಡ್. K ಎಲ್ಲಿ ಬರ್ತಾನೆ? K ಇಲ್ಲಿ ಬರ್ತಾನೆ. 5 ಜನ ಇದ್ದಾರೆ ಮಧ್ಯೆ. 1 2 3 4 5 K ಎಲ್ಲಿ ಬರ್ತಾನೆ? ಹೌದಾ? ನೆಕ್ಸ್ಟ್ ನೋಡಿ ಏನಿದೆ. There are 5 between E and K. J sits third to the left of K. J sits third to the left of K. First to the left, second to the left, third to the left. J idane. Next data. F is not an immediate neighbor of D. F is not an immediate neighbor of D. So D iddalli F, D akka pakka F ಬರಬಾರ್ದು. ಇಮಿಡಿಯೇಟ್ ನೇಬರ್ ಅಂದ್ರೆ ಏನು? ತದನಂತರ D ತದನಂತರ F ಬರಬಾರ್ದು ಅಂತ ಕೊಟ್ಟಿದ್ದಾನೆ. ಏನು? ಹೌದಾ? ಅದೇ ಕೊಟ್ಟಿದ್ದಾನ. F is not an immediate neighbor of D. D ತದನಂತರ F ಬರಬಾರ್ದು. ನೆಕ್ಸ್ಟ್. There is at least one person between E and A. E ಮತ್ತು A ಮಧ್ಯನಲ್ಲಿ ಅಟ್ ಲೀಸ್ಟ್ 1 ಪರ್ಸನ್ ಇದ್ದಾನೆ. ಜಾಸ್ತಿನೂ ಇರ್ಬೋದು, ಕಡಿಮೆನೂ ಇರ್ಬೋದು. E and A, excuse me. E and A at least ಅಂದ್ರೆ ಮಿನಿಮಮ್ ಒಂದಿರ್ಬೇಕು, ಒಂದ್ಕಿಂತ ಜಾಸ್ತಿ ಇರ್ಬೋದು. ಮಿನಿಮಮ್ ಒಂದಿರ್ಬೇಕು, ಒಂದ್ಕಿಂತ ಜಾಸ್ತಿ ಇರ್ಬೋದು. ನೆಕ್ಸ್ಟ್ ನೋಡಿ, E ಮತ್ತೆ K ಮಧ್ಯನಲ್ಲಿ 5 ಜನ ಇದ್ದಾರೆ. ಇದು ನಮಗೆ ಎಸ್ಟಾಬ್ಲಿಷ್ ಆಗೋಯ್ತು. ನಾವು ನೆಕ್ಸ್ಟ್ ಟು D, F cannot come. Next to D. A ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಟು ದ ರೈಟ್ ಆಫ್ A ನಮ್ಗೆ D ಬರಬೇಕು. ಸೊ ಇಫ್ ಐ ಪ್ಲೇಸ್ ಮೈ A ಹಿಯರ್, ಫಸ್ಟ್ ಟು ದ ರೈಟ್, ಸೆಕೆಂಡ್ ಟು ದ ರೈಟ್, ಥರ್ಡ್ ಟು ದ ರೈಟ್, ಫೋರ್ತ್ ಟು ದ ರೈಟ್, D ಇಲ್ಲಿ ಬರ್ತಾನೆ. ಎಸ್, ಅದೇ ನಾನು A ಇಲ್ಲಿ ಪ್ಲೇಸ್ ಮಾಡ್ದಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಆಲ್ರೆಡಿ ಆಕ್ಯುಪೈಡ್ ಬೈ K ಆಗ್ಲೇ ಕೂತಿದ್ದಾನೆ. K ಆಗ್ಲೇ ಏನಾಗಿದೆ? ಕೂತಿದ್ದಾನೆ. ಸೊ A ಇಲ್ಲಿ ಬರ್ಲಿಕ್ಕೆ ಆಗಲ್ಲ. ಇದ್ರ ಮುಂದೆ ಹೋಗೋದಂತೂ ಅರ್ಥನೇ ಇಲ್ಲ, ಯಾಕಂದ್ರೆ ಜಾಗಗಳೇ ಇಲ್ಲ. ಹೌದಾ? ಚೇರೇ ಇಲ್ಲ ಇಲ್ಲಿ. ಸೊ ನನ್ಗೆ A ಎಲ್ಲಿ ಬರ್ಬೇಕು? A ಇಲ್ಲಿ ಬಂದ ಅನ್ಕೊಳ್ಳಿ. A ಇಲ್ಲಿ ಬಂದಲ್ಲಿ A ಫಸ್ಟ್ ಟು ದ ರೈಟ್, ಸೆಕೆಂಡ್ ಥರ್ಡ್ ಫೋರ್ತ್ ಅಲ್ಲಿ ಯಾರು ಬರ್ತಾನೆ? 1 2 3 4 ನಮ್ಗೆ D ಬರ್ತಾರೆ. ಆದ್ರೆ ಇನ್ನೊಂದು ಕಂಡೀಷನ್ ಏನೇನಿದೆ ಇಲ್ಲಿ, ಟೋಟಲ್ ಕಂಡೀಷನ್ಸ್ ಅಲ್ಲಿ ಕಂಡೀಷನ್ ಏನಿದೆ? F ಶುಡ್ ನಾಟ್ ಕಮ್ ನೆಕ್ಸ್ಟ್ ಟು D. ಅಂದ್ರೆ F ಇಲ್ಲಿ ಬರೋ ಸಾಧ್ಯತೆನೇ ಇಲ್ಲ. F ಇಲ್ಲಿ ಬರ್ಲೇಬಾರ್ದು. F ಈ ಪೊಸಿಷನ್ ಅಲ್ಲಿ ಬರಬಾರ್ದು. ಸೊ F ಬರ್ಲಿಕ್ಕೆ 2 ಪೊಸಿಷನ್ ಯಾವ್ದಿದೆ? ಇದಿದೆ, ಇದಿದೆ.
ಇದೆರಡು ಪೊಸಿಷನ್ ಎಫ್ ಗಿದೆ. ನಾವು ಕೆ ಮತ್ತೆ ಜೆ ಮಧ್ಯೆ ಎಷ್ಟು ಪೊಸಿಷನ್ ಇದೆ? ಜೆ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಕೆ. ಥರ್ಡ್ ಟು ದ ಲೆಫ್ಟ್ ಆಫ್ ಕೆ. ಕೆ ಇಲ್ಲಿದ್ದಾನೆ. ಫಸ್ಟ್ ಟು ದ ಲೆಫ್ಟ್, ಸೆಕೆಂಡ್ ಟು ದ ಲೆಫ್ಟ್, ಥರ್ಡ್ ಟು ದ ಲೆಫ್ಟ್. ಯಾರು ಬರ್ತಾನೆ? ಜೆ ಬರ್ತಾನೆ. ಜೆ ಬರ್ತಾನೆ. ನೆಕ್ಸ್ಟ್ ಇನ್ನೊಂದು ಕಂಡೀಷನ್. ಇದು ಮುಗ್ದೋಯ್ತು. ಈ ಕಂಡೀಷನ್ ಮುಗ್ದೋಯ್ತು. ಈ ಕಂಡೀಷನ್ ಮುಗ್ದೋಯ್ತು. ಈ ಕಂಡೀಷನ್. ಓಕೆ ಗೈಸ್, there is a small change with respect to the question here. ಈ at least ಏನಿದೆ ಅಲ್ಲ, yes, this at least here must be at most. So it is not at least. Okay, ಇದು at most. So this is also at most. At least ಮತ್ತೆ at most ಅಲ್ಲಿ ಏನ್ ಡಿಫರೆನ್ಸ್ ಅನ್ನೋದು ಕೂಡ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಕ್ವೆಶ್ಚನ್ ಸಾಲ್ವ್ ಮಾಡ್ಬಿಡೋಣ. ಇಲ್ಲಿವರೆಗೆ ಬಂದಿದ್ವಿ. ಇವಾಗ ಈ 3 ಕಂಡೀಷನ್ ಒಂದು. ಎಸ್, ನಾವು these among the 4 conditions that we had taken, 4 ಕಂಡೀಷನ್ ತಗೊಂಡಿದ್ವಿ. ಅದರೊಳಗಡೆ 3 ಮುಗ್ದಿದೆ. ಇನ್ನ ಒಂದು ಕಂಡೀಷನ್ ಉಳಿದಿದೆ. ಈ ಒಂದು ಕಂಡೀಷನ್ ನಾನು ಪ್ಲೇಸ್ ಮಾಡಿದಲ್ಲಿ ಏನಾಗುತ್ತೆ ನೋಡಿ. ಅಟ್ಮೋಸ್ಟ್ ಅರ್ಥ ಏನು? ಮ್ಯಾಕ್ಸಿಮಮ್. ಅಟ್ಮೋಸ್ಟ್ ಅರ್ಥ ಏನು? ಓಕೆ, ಐ ವಿಲ್ ರೈಟ್ ಇಟ್ ಹಿಯರ್. ಅಟ್ಮೋಸ್ಟ್ ಅರ್ಥ ಏನು? ಮ್ಯಾಕ್ಸಿಮಮ್ 1 ಇರ್ಬೋದು. 1ಕ್ಕಿಂತ ಕಡಿಮೆನೂ ಇರ್ಬೋದಾ? ಇಟ್ ಕ್ಯಾನ್ ಬಿ ಲೆಸ್ ದ್ಯಾನ್ 1 ಆಸ್ ವೆಲ್. ಈ ಕಂಡೀಷನ್ ಅಲ್ಲಿ ಇಲ್ಲಿ ನಮ್ಗೆ ಏನಿದೆ? 0 ಇದೆ. ಡಿಫರೆನ್ಸ್ ಬಿಟ್ವೀನ್ ಇ ಅಂಡ್ ಎ ಎಷ್ಟಿದೆ? 0 ಇದೆ. ಸೊ ನಾವು ದ ಲೆಫ್ಟ್ ಔಟ್ ಪೀಪಲ್ ಆರ್ ಹೂ? ಎ ಆಗಿದೆ, ಇ ಆಗಿದೆ, ಡಿ. ಸೊ ಲೆಫ್ಟ್ ಔಟ್ ಆರ್ ಎಫ್ ಅಂಡ್ ಹೂ ಎಲ್ಸ್ ಇಸ್ ಲೆಫ್ಟ್ ಔಟ್? H, I guess. F and H are left out. So what will be the positions of F and H? If F comes here, H comes here. If H comes here, F comes here. If H comes here, F will come here. So F cannot come next to D. So done with here. So H will come here for sure and F will come here for sure. That one statement in the end, please negate it and try to answer everything. Rest of it will be perfect. Okay. Even if you eliminate that statement, that one statement that I had added, ಆ one statement ಏನು add ಮಾಡಿದೀನಲ್ಲ ಅದನ್ನ ತೆಗೆದ್ಬಿಟ್ರೆ ಕೂಡ ನೋಡಿ ನೀವು, we can still answer the question correctly. That is, the F cannot come beside D. F cannot come beside D. So he cannot come here. So F has to come here. The remaining person will go here. Simple. ಇನ್ನ ಉಳಿದಿದ್ದು ಯಾರು? H ಉಳಿದಿದ್ದ ಅವನು H ಇಲ್ಲಿ ಬಂದ್ಬಿಡ್ತಾನೆ. Fine. Do you want me to repeat this? Anyone who wants me to repeat this will go through swiftly. Anyone who wants me to repeat this? No. Anyone? No. You understood, guys? Was it easy? Fine. Yes. Chalo, quickly take this down. We'll go with the next questions. Okay, let's have the sub questions as well here. You guys were insisting. How many persons between A and H? Answers in the chat box, please. 2. Yes. How many persons between A and H? Exactly 2. Next question. Which of the following represents person sitting exactly in the middle of the line? Exactly in the middle of the line, who is sitting? J is sitting. Yes, perfect. Fine. J is sitting exactly in the middle of the line. Okay, fine. Next question, please. After that, 4 of the following are alike in a certain way. Based on their seating position in the above arrangement, and so form a group. Which is one that does not go along with that group? ಏನು ಕೇಳ್ತೇನೆ? ಸಿಂಪ್ಲಿ ಆಡ್ ಮ್ಯಾನ್ ಔಟ್ ಯಾರು ಅಂತ ಕೇಳ್ತಾ ಇದ್ದಾನೆ ನೋಡಿ. ಎಫ್ ಗೆ ರೈಟ್ ಅಲ್ಲಿ ಇದೆ, ಎಫ್ ಎ ಗೆ ರೈಟ್ ಅಲ್ಲಿ ಇದೆ. ನೆಕ್ಸ್ಟ್ ಒನ್ ನೋಡಿ, ಜೆ ಎಚ್ ಅಗೇನ್ ಎಚ್ ಇಸ್ ಆನ್ ದ ರೈಟ್ ಆಫ್ ಜೆ. ನೆಕ್ಸ್ಟ್ ಒನ್ ನೋಡ್ಲಿಕ್ಕೆ ಸ್ವಲ್ಪ ಟೈಮ್ ಕೊಡಿ. ಎಸ್, we can see it here. Yes, the options, we can clearly see them now. What does it say? E and A. Yes, see, E and A.
E and A again in the right. Next option DK. DK again in the right. Next one FH. FH. Okay, there are two people in between F and H. So which one is the odd man out? FH. Option E. So let's go with the next question. Do we have? Sub question. Okay. What is the position of F with respect to H? What is the position of F with respect to H? Okay. Second to the right, position of F with respect to H. So it must be first to the left, second to the left, second to the left. Do we have that option? Last option, that is E is my again the right answer. Second to the left, what is the position of F? ಯಾರ ಬಗ್ಗೆ ಕೇಳ್ತಾ ಇದ್ದೇನೆ? Position of F with respect to H. With respect to H. Position of F with respect to H. E is the right answer. That is, he is second to the left. First to the left is J, second to the left is F. Yes? Do you have any more questions? Which of the following sit at the extreme ends of the line? E and K. C is the option. Yes, E and K. That is C is the option. Next, that's it. Now, again, a question will be displayed to you on the screen and you have to try it and we'll try it along. Quickly take it down. Pause the screen, please. Okay, guys, try this question out quickly and we'll all solve it together. Can you read the question? Can you see the question there? Yes, fine. If you can see the question, just take quick 2 minutes to solve it and then we'll solve it together. And yes, guys, stay connected. This will be our last question today. So stay connected. We'll be dealing with circular and square in time to come. For today, this will be our last question. So give all in, put all your efforts and solve the question. And guys, please do share this link with all of your friends. Same link for all the sessions to come. So you can just share the meeting ID and password to them and ask them to join at timings that is 8 and 4. And also visit our YouTube page, the link for which will be passed to you in the chat box. Visit our YouTube page. The link for which will be passed, YouTube page link will be passed to you in the chat box. Visit our YouTube page. There you can find many of beautiful videos on different concepts for free. There you can access all the topics, right from percentages, ratios, time and work. All the topics are there. Please go give a visit and also do spread the word. Okay, come on, guys. Help me solve this question. Let's have a look at the question. What does it say? 8 friends P, Q, P, M, R, T, Q, U, V, and W are sitting in two opposite rows. Who are those friends? Let me write them down for better clarity. P, M, R, T, Q, U, V, and W. These are 8 friends who are sitting in two parallel rows, two opposite rows or parallel rows, I can call them. Okay. 8 friends if they are sitting. 8 friends if they are sitting in two parallel rows, what will happen to them? They have to sit opposite to each other. They have to sit opposite to each other. So how do I place them? 1, 2, 3, 4. 1, 2, 3, 4.
Yes, again here as well. I might use this diagram or might not, but I will keep it ready for contingency. ತಯಾರಿಯಾಗಿ ಇಟ್ಕೊಂಡಿರೋಣ, ನೋಡೋಣ ಮುಂದೆ ಡಾಟಾ ಓದಿ ಏನಾಗುತ್ತೆ, ನಮ್ಗೆ ಉಪಯೋಗ ಬೀಳುತ್ತೋ ಇಲ್ಲ ಅಂತೇಳಿ. ಓಕೆ, each row has 4 person, each row has 4 person, he has only told it. Okay, P is between U and V. Okay, P is between U and V. Okay, P is between U and V. Now I've taken it like this. ಈ ತರ ತಗೊಂಡಿದ್ದೀನಿ, P is between U and V ನ. P U ಮತ್ತೆ V ಮಧ್ಯದಲ್ಲಿ ಇದಾನಂತೆ. ನೀವು ಹೇಳ್ಬೋದು V ಈ ಕಡೆ ಬರ್ಬೋದು, U ಈ ಕಡೆ ಹೋಗ್ಬೋದು. ಹಾ, ಬರ್ಬೋದು. But as of now I have taken it like this. ನೋಡೋಣ ಮುಂದೆ ಏನಾಗುತ್ತೆ. And is facing north, and is facing north, and is facing north. ಇವರಲ್ಲಿ and ಬಂದಲ್ಲಿ ಯಾರು, who is facing north? Who is facing north? And is facing north ಅಂದಲ್ಲಿ P is facing north. Now guys, start thinking, if P is facing north and these people are beside him, then they are also facing north. So which is the batch which is sitting north, which is facing north? It is UPV and someone else. And who that someone else is, let's try to find out. ಅದು ಇನ್ನೊಬ್ನು ಯಾರು ಅನ್ನೋದು ನೋಡೋಣ. ಎಲ್ಲರೂ ನಾರ್ತ್. ಇವಾಗ P ನಾರ್ತ್ ನೋಡ್ತಾ ಇದ್ದಾನೆ ಅಂದ್ರೆ V ಮತ್ತು U ಕೂಡ ನಾರ್ತ್ ನೋಡ್ತಾ ಇದ್ದಾನೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಹೋಗೋಣ ಬನ್ನಿ. W is opposite to Q. W is opposite to Q. W is opposite to Q. ಓಕೆ, ಈ ತರ ಬರಿತೀವಿ ನಾವು. ಆಪೋಸಿಟ್ ಅನ್ನೋದನ್ನ ಈ ತರ ಬರಿತೀವಿ ನೋಡಿ, ಸಿಂಬಲ್ ರೆಪ್ರೆಸೆಂಟೇಷನ್ ಒಂದೊಂದಾಗಿ ಬರ್ತಾ ಇದೆ. ಯಾವ ತರ ನಾವು ಕ್ವಶನ್ಸ್ ನ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ತೀವಿ, ಆ ತರ ನಮ್ಮ ಅಪ್ರೋಚ್ ಕೂಡ ಟೇಕಿಂಗ್ ಥಿಂಗ್ಸ್ ಡೌನ್ ಆಲ್ಸೋ ವಿಲ್ ಚೇಂಜ್. ಯಾವ ತರ ನಾವು ಅವ್ರನ್ನ ಇಂಟರ್ಪ್ರೆಟ್ ಮಾಡ್ಕೊಂಡು ಬರ್ಕೊಂತೀವಿ ಅನ್ನೋದು ಕೂಡ ಚೇಂಜ್ ಆಗುತ್ತೆ. ಸೊ ಆಪೋಸಿಟ್ ನ ಈ ತರ ಬರಿತೀವಿ. ಆಪೋಸಿಟ್ ನ ನಿಮ್ಗೆ ಕಂಫರ್ಟೇಬಲ್ ಯಾವ ತರ ಇದೆ ಆ ತರ ಬರಿಬಹುದು, ಆದ್ರೆ ಇಲ್ಲಿ ನಾನು ಈ ತರ ಬರಿತಾ ಇದೀನಿ ನೋಡಿ. ಓಕೆ, W is opposite to Q. Who is immediate left of M? Who is immediate left of M? So application who must be replaced by whom? ಯಾರಿಂದ ರಿಪ್ಲೇಸ್ ಮಾಡ್ಬೇಕು ನಾನು who ನ? Q. Q is to the immediate left of M. Q is to the immediate left of M. M left ಯಾವುದು? M ಇದು, ಇದರ ಲೆಫ್ಟ್. ಯಾವ ತರ ರೆಪ್ರೆಸೆಂಟ್ ಮಾಡ್ತೀನಿ? ಇಮಿಡಿಯೇಟ್ ಲೆಫ್ಟ್ ನ ಯಾವ ತರ ರೆಪ್ರೆಸೆಂಟ್ ಮಾಡ್ತೀನಿ? ಆರೋ ಇಂದ ರೆಪ್ರೆಸೆಂಟ್ ಮಾಡ್ತೀನಿ. ಸರಿನಾ? ಆಲ್ ಓಕೆ ಎವ್ರಿವನ್? ನೌ R is between T and M. R is between T and M. So ಅದೇ ತರ TM ಈ ಕಡೆ ಆ ಕಡೆ ಬರ್ಬೋದು. But let's see what will happen. R is between T and M. W is to the immediate right of V. W is to the immediate right of V. Now V I know is facing which direction? ನೋಡಿ, ಫೋಕಸ್ ಮಾಡಿ, ನಮ್ಮ ಹತ್ರ ಇಲ್ಲಿದೆ. ಏನಿದೆ ಸ್ಟೇಟ್ಮೆಂಟ್? ಏನಿದೆ ಓದಿ. W is to the immediate right of V ಅಂತಿದೆ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ಏನಿದೆ? W is to the immediate right of V. ರೈಟ್ ಯಾವುದು? V ಇದು, ಇದು ಸರಿನಾ? W is to the immediate right of V. ಸೊ V ಯಾವ ಡೈರೆಕ್ಷನ್ ಫೇಸ್ ಮಾಡ್ತಿದೆ? ನಾರ್ತ್. ಸೊ ರೈಟ್ ಯಾವ್ದಾಗತ್ತೆ? ಇದು. W ಎಲ್ಲಿ ಬರ್ತಾನೆ? ಇಲ್ಲಿ. ಸೊ 4 ಜನ ಒಂದ್ ರೋ ನಲ್ಲಿ ಕೂತಿರುವಾಗ ಹೆಂಗ್ ಅರೇಂಜ್ ಮಾಡ್ತೀವಿ ಅವ್ರನ್ನ? U P V W. VUP VW ಆಯ್ತು. ಈ ಕಂಡೀಷನ್ ನಾವ್ ಇಲ್ಲಿ ಏನ್ ಬರ್ಕೊಂಡಿದ್ವಿ ಕ್ವೆಶನ್ ಇಂದ ಇದನ್ನ ಪೂರ್ತಿಯಾಗಿ ಮುಗಿಸಿದೀವಾ? ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ? W ಗೆ ಅಪೋಸಿಟ್. W ಗೆ ಅಪೋಸಿಟ್ ಯಾರಿದ್ದಾರೆ? Q ಇದ್ದಾನೆ. ಸೊ Q ಎಲ್ಲಿ ಕೂಡ್ತಾನೆ? ಕ್ವಿಕ್ಲಿ ಯೋಚನೆ ಮಾಡಿ. Q ಇಲ್ಲೇ ಕೂಡ್ತಾನ? Q ಇಲ್ಲೇ ಕೂಡ್ತಾನೆ. W ಗೆ ಅಪೋಸಿಟ್ ಯಾರಿದ್ದಾನೆ? Q ಇದ್ದಾನೆ. Q ಇಲ್ಲೇ ಕೂಡ್ತಾನೆ. ಸರಿ, ನಾವು M ಗೆ ಲೆಫ್ಟ್ ಅಲ್ಲಿ ಗೈಸ್ ಹಿಯರ್. ಇವಾಗ ಹೇಳಿ, ಈ ತರ ಪೊಸಿಷನ್ ನಾರ್ತ್ ಫೇಸ್ ಮಾಡ್ತಿರುವಾಗ ಇದು ರೈಟ್ ಆಗಿರುತ್ತೆ, ಇದು ಲೆಫ್ಟ್ ಆಗಿರುತ್ತೆ. ಸೌತ್ ಫೇಸ್ ಮಾಡ್ತಿರುವಾಗ ಇದು ರೈಟ್ ಆಗಿರುತ್ತೆ, ಇದು ಲೆಫ್ಟ್ ಆಗಿರುತ್ತೆ. ಇದ್ರಲ್ಲಿ ಏನ್ ಮಾಡ್ತೀರಿ? ಬಹಳ ಜನ ಹಿಂಗ್ ಹೋಗಿ ತಿರುಗಿ ನೋಡ್ಲಿಕ್ಕೆ ಟ್ರೈ ಮಾಡ್ತೀರಾ. ಆತರ ಮಾಡ್ಬೇಡಿ. ನೋಡಿ, ಪ್ರಾಕ್ಟೀಸ್ ಜೊತೆ ಏನಾಗತ್ತಂದ್ರೆ ಕೆಲವೊಬ್ರಿಗೆ ಕೈ ಇಡ್ತೀರಾ. ಈ ಕೈ ಇದು ನನ್ ಕರೆ ಸೈಡ್ ಇರೋದು ರೈಟು, ಬಿಳೆ ಸೈಡ್ ಇರೋದು ಲೆಫ್ಟ್ ಅಂತಿಲ್ಲ. ಅದು ಮಾಡ್ಬೇಡಿ. ಪ್ರಾಕ್ಟೀಸ್ ಮಾಡಿ, ತಾನೇ ಬರುತ್ತೆ. ಎಸ್, ನಾವು ಇಲ್ಲಿ ರೈಟ್ ಬರುತ್ತೆ, ಕರೆ ಸೈಡ್. ಈ ಕಡೆ ಏನಿದೆ? ಸೌತ್ ಫೇಸ್ ಮಾಡ್ತಿರುವಾಗ ರೈಟ್ ಬರುತ್ತೆ. ಸೊ ಈ ಕಡೆ ಏನ್ ಬರುತ್ತೆ? ಲೆಫ್ಟ್ ಬರುತ್ತೆ. ಸೊ ಎಮ್ ಗೆ ಫಸ್ಟ್ ಲೆಫ್ಟ್, ಇಮಿಡಿಯೇಟ್ ಲೆಫ್ಟ್ ಅಲ್ಲಿ ಯಾರು ಇರ್ಬೇಕು? Q ಇರ್ಬೇಕು. ಸೊ ಇದು ಲೆಫ್ಟ್ ಅನ್ಕೊಳ್ಳಿ. ಸೊ ಇಲ್ಲಿ ಯಾರು ಬರ್ತಾನೆ? M ಬರ್ತಾನೆ. ಈ ಕಂಡೀಷನ್ ಮುಗೀತಾ ನಮ್ದು. ಇದ್ರೊಳಗಡೆ 3 ಮುಗಿಸಿದ್ವಾ? ಒಂದು ಆಪೋಸಿಟ್ ಅನ್ನೋದು ಮುಗಿಸಿದ್ವಿ, ಒಂದು ಲೆಫ್ಟ್ ಅನ್ನೋದು ಮುಗಿಸಿದ್ವಿ, 2. ನಮ್ಗೆ ಇವಾಗ ಇದೊಂದು ಕಂಡೀಷನ್ ಉಳಿದಿದೆ. ಇದರಲ್ಲಿ ಏನ್ ಹೇಳುತ್ತೆ? R sits between T and M. ಸೊ
ಟಿ ಮತ್ತೆ ಎಂ ಮಧ್ಯದಲ್ಲಿ ಆರ್ ಕೊಡ್ತಾನೆ, ಮತ್ತೆ ಟಿ ಎಲ್ಲಿ ಬರ್ತಾನೆ, ಟಿ ಮಸ್ಟ್ ಕಮ್ ಹಿಯರ್, ಆರ್ ವಿಲ್ ಕಮ್ ಹಿಯರ್. ಸೊ ದಿಸ್ ಇಸ್ ಡನ್. ಈಗರ್ಲಿ ನಾವ್ ಏನ್ ಮಾಡಿದ್ವಿ, ಹೆಂಗೆ ನಾವು ಒಂದೇ ಸತೆ ಕ್ವಶನ್ ಓದ್ದಲ್ಲಿ ಆನ್ಸರ್ ಹೆಂಗ್ ಮಾಡೋದು, ಪದೇ ಪದೇ ಕ್ವಶನ್ ಓದ್ಲಿಕ್ಕೆ ನಮ್ಗೆ ಪ್ರತಿ ಸರಿ 20 ಸೆಕೆಂಡ್ಸ್ 25 ಸೆಕೆಂಡ್ಸ್ 30 ಸೆಕೆಂಡ್ಸ್ ಸಿಗಲ್ಲ. ಕ್ವಶನ್ ಓದ್ಲಿಕ್ಕೆ ನಿಮ್ಗೆ ಸೀಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಮೋರ್ ದೆನ್ ದಟ್ ಯು ನೀಡ್, ಬಟ್ ಇಫ್ ಯು ರೀಡ್ ಇಟ್ ಒನ್ಸ್ ಯು ಶುಡ್ ನಾಟ್ ರೀಡ್ ಇಟ್ ಅಗೇನ್. ಆ ತರ ಹೆಂಗೆ ಓದ್ಬೇಕು ಅಂದ್ರೆ, ಈ ತರ ನೀವು ಪ್ರತಿಯೊಂದು ಕಂಡೀಷನ್ ನ ಬರ್ಕೊಂಡು ಅದನ್ನ ನಿಮ್ ಆನ್ಸರ್ ಸಾಲ್ವ್ ಮಾಡೋ ಟೈಮ್ ನಲ್ಲಿ ಉಪಯೋಗಿಸಿದಾಗ ಏನಾಗುತ್ತೆ, ನಿಮ್ಗೆ ಇನ್ನೊಂದ್ಸತಿ ಕ್ವಶನ್ ಓದೋ ಜರೂರತ್ ಇರಲ್ಲ, ಇನ್ನೊಂದ್ಸತಿ ಕ್ವಶನ್ ಓದೋ ನೆಸೆಸಿಟಿ ಇರಲ್ಲ. ಓಕೆ, ಸೊ ಇವಾಗ ನೋಡಿ ಈ ತರ ನಮ್ಮ ಡಯಾಗ್ರಾಮ್ ರೆಡಿ ಆಗಿದೆ. ಯಾರಿಗಾದ್ರೂ ಏನಾದ್ರೂ ಡೌಟ್ ಬಂತಾ? ಯಾರಿಗೋದ್ರೂ ಏನಾದ್ರೂ ಡೌಟ್ ಇತ್ತಾ? ಎನಿಬಡಿ ಎನಿ ಡೌಟ್? ಎನಿ ಪಾರ್ಟ್ ಯು ವಾಂಟ್ ಮೀ ಟು ಎಕ್ಸ್ಪ್ಲೇನ್? ನೋ ರೈಟ್, ವಿ ಆರ್ ಗೋಯಿಂಗ್ ಸ್ವಿಫ್ಟ್ ಅಂಡ್ ಸ್ಮೂತ್, ಆರಾಮಾಗಿ ಹೋಗ್ತಿದೀವಲ್ಲ. ಓಕೆ, ವೆರಿ ಗುಡ್. ಲೆಟ್ಸ್ ಟೇಕ್ ಅಪ್ ಸಬ್ ಕ್ವೆಶನ್ಸ್. ಓಕೆ, ಹೂ ಈಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಆರ್? ಇವಾಗ ನೀವ್ ಹೇಳ್ಬೇಕು, ನಾನು ಹೇಳಲ್ಲ. ನಾ ಯಾವ್ದು ಆನ್ಸರ್ ಮಾಡ್ತಿಲ್ಲ, ಎಲ್ಲರೂ ಚಾಟ್ ಬಾಕ್ಸ್ ಅಲ್ಲೇ ಆನ್ಸರ್ ಮಾಡಿ ಕ್ವಿಕ್ಲಿ. ಹೂ ಈಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಆರ್? ಹೂ ಈಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಆರ್? ಟಿ. ಅಲ್ಲಿ ಆಪ್ಷನ್ಸ್ ಅಲ್ಲಿ ಏನ್ ಬರುತ್ತೆ? ಆಪ್ಷನ್ ಸಿ, ದಟ್ ಇಸ್ ಎಂ ಆರ್ ಟಿ. ಆಪ್ಷನ್ ಎಂ ಆರ್ ಟಿ ಅಲ್ಲ, ಆಕ್ಚುಲಿ ಅದು ಆಪ್ಷನ್ ಬರೇ ಎಂ ಆರ್ ತೆಗಿಬೇಕಿತ್ತು, ಬರೇ ಟಿ ಇರ್ಬೇಕಿತ್ತು. ಆಪ್ಷನ್ ಸಿ ಅಲ್ಲಿ ಟಿ ಇರ್ಬೇಕಿತ್ತು, ಎಂ ಆರ್ ಟಿ ಇದೆ. ಬಟ್ ವಿ ನೋ ಹಿಯರ್ that who is to the immediate right of R? We have T. Right of R, we have T. Excuse me. Next question, please. What do we have? Which of the following pairs has the person sitting opposite to each other? Which of the following pairs has person sitting opposite to each other? MV opposite to. Next nodi, RV illa, TV illa, UR illa, none. So MV is my answer. That is option 1. Option 1 is my answer. ಮೇಘರಾಜ್ ಏನೋ ಕ್ವಶನ್ ಇದೆ, ಹೇಳಿ ಏನದು? ಎಂ ಆರ್ ಟಿ ಆಪ್ಷನ್, ಅದೇ ರೀ, ಎಂ ಆರ್ ಟಿ ಅದು ಓನ್ಲಿ ಟಿ ಇದೆ, ಅದು ಆಪ್ಷನ್, ಅದು ಎಂ ಆರ್ ಟಿ ಅಂತ ಕಂಪ್ಯೂಟರ್ ಮಿಸ್ಟೇಕ್ ಆಗಿದೆ, ಕಂಪ್ಯೂಟರ್ ಮಿಸ್ಟೇಕ್. ಓಕೆನಾ, ಬನ್ನಿ ಮುಂದೆ ಹೋಗೋಣ, ಬನ್ನಿ. 4 of the following 5 are alike in a certain way on the basis of their position and so form a group. Which of the following does not belong to that group? ಯಾವುದು ಈ ಗ್ರೂಪಿಗೆ ಬಿಲಾಂಗ್ ಆಗಲ್ಲ ಅಂತ ಕೇಳ್ತಾನೆ. ನೋಡಿ, ಟಿ ಪಿ ಅಂತ ಕೇಳ್ತಾ ಇದ್ದಾನೆ. ಟಿ ಪಿ, ಟಿ ಇಲ್ಲಿದೆ, ಪಿ ಇಲ್ಲಿದೆ, ಟಿ ಮೇಲೆ ಇದೆ, ಒಂದು ಬಿಟ್ಟು ಕೆಳಗಡೆ, ಒಂದು ಬಿಟ್ಟು ಪಿ ಇದೆ. ಯಾಕೆ? ಬಲಕ್ಕೆ ಇದೆ. ಟಿಗೆ ಪಿಗೆ ಬಲಕ್ಕೆ ಒಂದಿದೆ. ನೆಕ್ಸ್ಟ್ ಆರ್ ವಿ, ಆರ್ ಕೆಳಗಡೆ ಬಲಕ್ಕೆ ಒಂದು, ಆಯ್ತು, ಎರಡು ಸೇಮ್ ಇದೆ. ಕ್ಯೂ ಪಿ, ಕ್ಯೂ ಪಿ, ಪಿ ಎಲ್ಲಿದೆ? ಎರಡು ಬಿಟ್ಟು ಎಡಕ್ಕೆ ಇದೆ, ಎರಡು ಬಿಟ್ಟು ಎಡಕ್ಕೆ ಕೆಳಗಡೆ ಅಲ್ಲಿ ಬರುತ್ತೆ. ಸೊ ಇದೇ ಆಗಿರ್ಬೇಕು. ಇನ್ನೊಂದ್ಸತಿ ಚೆಕ್ ಮಾಡ್ಕೊಂಡ್ಬಿಡೋಣ. ಕ್ಯೂ ವಿ, ಕ್ಯೂ ವಿ, ಕ್ಯೂ ಎಡಕ್ಕೆ ಒಂದು ಬಿಟ್ಟಿದೆ. ಇವೆಲ್ಲ ಯಾವ ತರ ಇದೆ? ಟಿ ಮತ್ತೆ ಪಿ ಮತ್ತೆ ರಿಲೇಷನ್ ಏನಿತ್ತು? ಬಲಕ್ಕೆ ಒಂದು ಬಿಟ್ಟು. ಸೊ ಬಲಕ್ಕೆ ಅನ್ನೋದು ಇದ್ರಲ್ಲಿ ಇಂಪಾರ್ಟೆಂಟ್ ಅಲ್ಲ, ಆಯ್ತು. ಆರ್ ಮತ್ತೆ ವಿ ಬಲಕ್ಕೆ ಒಂದು ಬಿಟ್ಟು, ಕ್ಯೂ ಮತ್ತೆ ವಿ ಎಡಕ್ಕೆ ಒಂದು ಬಿಟ್ಟು, ಕ್ಯೂ ಮತ್ತೆ ಪಿ ಹೇಗಿದೆ? ಎರಡು ಬಿಟ್ಟಿದೆ, ಎರಡು ಬಿಟ್ಟಿದೆ. ಸೊ ನನ್ನ ಆಪ್ಷನ್ ಏನಿದೆ? ಕ್ಯೂ ಮತ್ತೆ ಪಿ. ದಟ್ ಇಸ್ ಮೈ ಸಿ, ಮಸ್ಟ್ ಬಿ ಮೈ ಆಡ್ ಮ್ಯಾನ್ ಔಟ್ ಕೇಳ್ತಾ ಇದ್ದೇನೆ. ಇದರ ಅರ್ಥ ಏನು? ಆಡ್ ಮ್ಯಾನ್ ಔಟ್. ಆಡ್ ಮ್ಯಾನ್ ಔಟ್ ಕೇಳಿದಾಗಿ ಇದೇ ತರ ನೀವು ಅದ್ರ ಒಳಗಡೆ ಏನ್ ಡಿಫ್ರೆಂಟ್ ಆಗಿರುತ್ತೆ ಆ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡು ಹಾಕಿ ಬರ್ಬೇಕು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಮಾಡೋಣ. Which of the following pairs of person has second person sitting to the immediate left of first person? Okay, which of the following pairs so has second person sitting to the immediate left of first person?
ನಾವು ಈ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಯು ಪಿ ಇದೆ, ವಿ ಪಿ ಇದೆ, ಕ್ಯೂ ಎಂ ಇದೆ, ಆರ್ ಟಿ ಇದೆ. ಸೊ ಇದರಲ್ಲಿ ಫಸ್ಟ್ ಡೌಟ್ ಏನ್ ಬರುತ್ತೆ ಅಂದ್ರೆ ಯಾರು ಫಸ್ಟ್ ಪರ್ಸನ್ ಯಾರು ಸೆಕೆಂಡ್ ಪರ್ಸನ್. ಇಲ್ಲಿ ಕೊಟ್ಟಿರೋ ಸೀಕ್ವೆನ್ಸ್ ಅಲ್ಲಿ ಇವನೇ ಫಸ್ಟ್ ಪರ್ಸನ್, ಇವನೇ ಸೆಕೆಂಡ್ ಪರ್ಸನ್, ಇವನೇ ಫಸ್ಟ್ ಪರ್ಸನ್, ಇವನೇ ಸೆಕೆಂಡ್, ಫಸ್ಟ್ ಸೆಕೆಂಡ್. ಸೊ ಇದನ್ನ ನೋಡಿ ಕ್ವಿಕ್ಲಿ ಆನ್ಸರ್ ಮಾಡಿ ಏನಿದೆ ಅದು. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಪರ್ಸನ್ ಹ್ಯಾಸ್ ಸೆಕೆಂಡ್ ಪರ್ಸನ್ ಸಿಟ್ಟಿಂಗ್ ಟು ಇಮಿಡಿಯೇಟ್ ಲೆಫ್ಟ್ ಆಫ್ ಫಸ್ಟ್ ಪರ್ಸನ್. ಸೊ ಫಸ್ಟ್ ಪರ್ಸನ್ ಗೆ ಇಮಿಡಿಯೇಟ್ ಲೆಫ್ಟ್, ಕ್ಯೂ ಗೆ ಇಮಿಡಿಯೇಟ್ ಲೆಫ್ಟ್ ಅಲ್ಲಿ ಪಿ ಇದೆ ನಾ ನೋಡಿ, ಕ್ಯೂ ಗೆ ಇಮಿಡಿಯೇಟ್ ರೈಟ್ ಅಲ್ಲಿ ಪಿ ಇದೆ. ಆಯ್ತು. ವಿ ಗೆ ಇಮಿಡಿಯೇಟ್ ಲೆಫ್ಟ್ ಅಲ್ಲಿ ಪಿ ಇದೆ ನಾ ನೋಡಿ, ವಿ ಗೆ ಇಮಿಡಿಯೇಟ್ ಲೆಫ್ಟ್ ಅಲ್ಲಿ ಪಿ ಇದೆ. ಸೊ ಆನ್ಸರ್ ಮುಗ್ದೋಯ್ತು. ಇಲ್ಲೇ ಸ್ಟಾಪ್ ಮಾಡ್ಬಿಡಿ. ಫೈನ್, ಅರ್ಥ ಆಗ್ತಿದೆನಾ? ಸೊ ಇವತ್ತು ನಾವು ಏನೇನ್ ನೋಡಿದ್ವಿ ಕ್ಲಾಸ್, ನಾವಿವತ್ತು ಏನೇನ್ ನೋಡಿದ್ವಿ, ನಾವು ಬೇಸಿಕ್ ಆಗಿ ಅಪ್ರೋಚ್ ಹೆಂಗ್ ಮಾಡ್ಬೇಕು ಅನ್ನೋದನ್ನ ನೋಡಿದ್ವಿ. ಒಂದು ಡಾಟಾ ಕೊಟ್ಟಲ್ಲಿ ನಾವು ಅದನ್ನ ಸಿಮ್ಯುಲೇಟ್ ಮಾಡಿ ಅದನ್ನ ಒಂದು ಕಡೆ ಜಾಗಕ್ಕೆ ಹಾಕೊಂಡು ಕ್ವಶನ್ ಆನ್ಸರ್ ಹೇಗ್ ಮಾಡೋದು ಅಂತ ನೋಡಿದ್ವಿ. ಅದರಲ್ಲಿ ನಾವು ಯಾವ ಟೈಪ್ ಪ್ರಾಬ್ಲಮ್ಸ್ ನೋಡಿದ್ವಿ. ಫಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ ನಾವು ನೋಡಿದ್ದು ಸ್ಟ್ರೇಟ್ ಲೈನು. ಅದಕ್ಕಿಂತ ಮುಂಚೆ ನಾವು ನೋಡಿದ್ದು ಕನೆಕ್ಟರ್ಸ್ ರೋಲ್ ಏನಿರುತ್ತೆ ಅಂತ ನೋಡಿದ್ವಿ. ಕಂಜಂಕ್ಷನ್ ಅಂದ್ರೆ ಏನಂತ ನೋಡಿದ್ವಿ, ಆಮೇಲೆ ರಿಲೇಟಿವ್ ಪ್ರೊನೌನ್ ಅಂದ್ರೆ ಏನಂತ ನೋಡಿದ್ವಿ, ಅದ್ರ ರೋಲ್ ಏನು ಅಂತ ನೋಡಿದ್ವಿ. ಅದು ಹೆಂಗೆ ನಮ್ಗೆ ಒಂದ್ ಸ್ಟೇಟ್ಮೆಂಟ್ ಇಂದ ಇನ್ನೊಂದು ಸ್ಟೇಟ್ಮೆಂಟ್ ಕನ್ಫ್ಯೂಸ್ ಹೆಂಗ್ ಮಾಡುತ್ತೆ ಅನ್ನೋದನ್ನ ನೋಡಿದ್ವಿ. ಆ ಕನ್ಫ್ಯೂಷನ್ ನ ಕ್ಲಿಯರ್ ಹೆಂಗ್ ಮಾಡ್ಬೇಕು ಅನ್ನೋದನ್ನ ನೋಡಿದ್ವಿ. ರಿಲೇಟಿವ್ ಪ್ರೊನೌನ್ ಬಂದಾಗ ಏನ್ ಮಾಡ್ತೀವಿ, ರಿಲೇಟಿವ್ ಪ್ರೊನೌನ್ ಹೂಸ್ ವೈಲ್ ಬಂದಾಗ ಏನ್ ಮಾಡ್ತೀವಿ, ನಾವು ಸೆಕೆಂಡ್ ಪರ್ಸನ್ ನ ರೀಪ್ಲೇಸ್ ಮಾಡ್ಬಿಡ್ತೀವಿ ಅಲ್ಲಿ ತಗೊಂಡೋಗಿ. ಕಂಜಂಕ್ಷನ್ ಬಂದಾಗ ಏನ್ ಮಾಡ್ತೀವಿ, ಫಸ್ಟ್ ಪರ್ಸನ್ ಇಂದ ರೀಪ್ಲೇಸ್ ಮಾಡ್ಬಿಡ್ತೀವಿ ಅದನ್ನ. ಅದಾದ್ಮೇಲೆ ಏನ್ ಮಾಡಿದ್ವಿ, ನಾವು ನೋಡಿದ್ದು ಸ್ಟ್ರೇಟ್ ಲೈನ್ ಅರೇಂಜ್ಮೆಂಟ್. ಅದು ತದನಂತರ ಏನ್ ನೋಡಿದ್ವಿ, ಇನ್ನೊಂದು ಸ್ಟ್ರೇಟ್ ಲೈನ್ ಅರೇಂಜ್ಮೆಂಟ್ ಕ್ವೆಶನ್ ನೋಡಿದ್ವಿ. ಅದಾದ್ಮೇಲೆ ನಾವು ನೋಡಿದ್ದು ಪ್ಯಾರಲಲ್ ಅರೇಂಜ್ಮೆಂಟ್ ಕ್ವೆಶನ್. ನಾವು ಮುಂದಿನ ಕ್ಲಾಸ್ಗಳಲ್ಲಿ ಸರ್ಕ್ಯುಲರ್ ಅರೇಂಜ್ಮೆಂಟು ಮತ್ತೆ ಸ್ಕ್ವೇರ್ ಅರೇಂಜ್ಮೆಂಟು, ಅದಾದ್ಮೇಲೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನ ಸ್ಟಾರ್ಟ್ ಮಾಡ್ತೀವಿ. ಸೊ ಎವ್ರಿ ಒನ್, ಈ ಬ್ರೀಫ್ ಟೈಮ್ ಯಾಕಿದೆ, ಎಲ್ರು ನಮ್ಮ ಅರ್ಲಿ ಬರ್ಡ್ಸ್ ಅಂದ್ರೆ ನಮ್ ಬೇಗ ಬಂದವರು ಬೇಸಿಕ್ಸ್ ಕಲ್ತ್ಕೊಂಡು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡ್ಲಿ ಅಂತ. ಯಾರು ಲೇಟ್ ಬಂದವರು ಕೂಡ ಒಂದು ಅಪರ್ಚುನಿಟಿ ಸಿಗ್ಬೇಕು ಅನ್ನೋದಕ್ಕೆ ನಾವು ಈ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನ ಸ್ವಲ್ಪ ಬೇಸಿಕ್ಸ್ ಆದ ತಕ್ಷಣ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಎವ್ರಿ ಒನ್, ಆಸ್ ಮಚ್ ಆಸ್ ಪಾಸಿಬಲ್ ನಿಮ್ಮಿಂದ ಎಷ್ಟಾಗುತ್ತೆ ಅಷ್ಟು ನಮ್ಮ ಚಾನಲ್, ನಮ್ ಈ ಲೈವ್ ಸೆಷನ್ ನ ಸ್ಪ್ರೆಡ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಅಂಡ್ ಟ್ರೈ ಟು ಗೆಟ್ ಯುವರ್ ಫ್ರೆಂಡ್ಸ್ ಅಂಡ್ ದೋಸ್ ಪೀಪಲ್ ಇನ್ ನೆಸೆಸಿಟಿ, ಯಾರು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಎಲ್ಲದಕ್ಕೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿದ್ದಾರೆ ಅವ್ರಿಗೆ ನಮ್ಮ ಲಿಂಕ್ ಅನ್ನು ಶೇರ್ ಮಾಡಿ, ನಮ್ಮ ಮೀಟಿಂಗ್ ಐಡಿನೂ ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಲಿಂಕ್ ಕೊಡಿ. ವಾಟ್ ಎವರ್ ಯು ಕ್ಯಾನ್ ಡೂ, ಪ್ಲೀಸ್ ಡೂ ಇಟ್. ಅಂಡ್ you have been a beautiful, wonderful class. I appreciate your time and patience. Thank you so much. See you tomorrow. Thank you everyone. Megharaj, Kirti, thanks for being here. Kumar Naik, thanks for being here. It's lovely having you here. Thank you everyone. I hope to see you tomorrow, guys. Till then, yeah. Today evening 4 o'clock also we have a session, guys. For the link for which will be sent to you. The same link you have to use. 4 o'clock session allu now kaaniಸ್ತೀವಿ. So I'll see you there. Yes, guys. Till then, take care. Adios.